If God is not happy with you, then you are not walking with God. ದೇವರ ಮುಖದಲ್ಲಿ ಸಂತೋಷ ಬರಬೇಕು. ಯಾರ ಮೂಲಕ? ನನ್ನ ಮೂಲಕ. ಹಂಡ್ರೆಡ್ 120 years ದೇವರಿಗೆ ಡಿಸ್ಒಬೆ ಅಂದ್ರೆ ಅವಿಧೇಯನಾಗಲಿಲ್ಲ ಅವನು. ನೋಹ ಹೇಗೆ ನಂಬಿದನೋ ಹಾಗೆ ನೀವು ಅದನ್ನು ನಂಬಿ. ಕಾಣದೇ ಇರುವಂತ ದೈವೋಕ್ತಿ ಏನು? ನಾನು ಬೇಗನೆ ಬರುತ್ತೇನೆ, ಲೋಕಕ್ಕೆ ನ್ಯಾಯವನ್ನು ತೀರಿಸ್ತೇನೆ. ಇವತ್ತು ನಾವು ನೋಹನ ಬಗ್ಗೆ ಕಲೀಲಿಕ್ಕಿದೆ. ಎಲ್ಲರೂ ಇಬ್ರಿಯವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಸತ್ಯವೇದವನ್ನು ತಿರುಗಿಸೋಣ. ಬೈಬಲ್ ಅಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ. ಇದಕ್ಕೆ ನಮ್ಮ ಸತ್ಯವೇದ ತಿರುಗಿಸಿ ಅದರಲ್ಲಿರುವಂತಹ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 7ನೇ ವಾಕ್ಯ. ಎಸ್, ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ನೋಹ, ಇವತ್ತು ಆ ನೋಹನ ಬಗ್ಗೆ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿದೆ. ನೋಹ ಅನ್ನುವಾಗ ಹಡಗಿನ ನೆನಪು ನಮಗೆ ಬರುತ್ತದೆ. ಓಕೆ, ಆದ್ರೆ ಆ ಹಡಗನ್ನ ಕಟ್ಟಲಿಕ್ಕೆ ನೋಹನಲ್ಲಿರುವಂತ ವಿಶೇಷವಾದ ಗುಣ ಏನಾಗಿತ್ತು ಅನ್ನುವಂತ ನೋಡುವುದಾದ್ರೆ, ಈ ನೋಹನ ಅಂತ ಹೇಳುವಾಗ ಈತನು ನಂಬಿಕೆಗೆ, ವಿಧೇಯತೆಗೆ ಕಾರಣ ಆದಂತ ವ್ಯಕ್ತಿ. ಈತನು ದೇವರ ಮಾತಿಗೆ ತಕ್ಷಣ ವಿಧೇಯನಾಗಿ ನಂಬಿಕೆಯ ಮೂಲಕ ವಿಧೇಯತ್ವವನ್ನು ಕಾಪಾಡಿಕೊಂಡಂತ ವ್ಯಕ್ತಿ. ಒಬ್ಬ ವ್ಯಕ್ತಿ ವಿಧೇಯನಾಗಬೇಕಾದ್ರೆ ಅವನಿಗೆ ನಂಬಿಕೆ ಇಂಪಾರ್ಟೆಂಟ್. ನಂಬಿಕೆ ಇಲ್ಲ ಆದ್ರೆ ಅವನು ದೇವರಿಗೆ ವಿಧೇಯನಾಗುವುದಿಲ್ಲ. ಒಬ್ಬ ಮಗ ಅಪ್ಪನ ಮಾತು ಯಾವಾಗ ಕೇಳ್ತಾನಂದ್ರೆ ಅಪ್ಪನ ಮೇಲೆ ಅವನಿಗೆ ವಿಶ್ವಾಸ ಇದ್ದಾಗ, ಅಪ್ಪನ ಮೇಲೆ ಅವನಿಗೆ ನಂಬಿಕೆ ಇದ್ದಾಗ ಅಪ್ಪನ ಮಾತನ್ನು ಅವನು ಕೇಳ್ತಾನೆ. ಉದಾಹರಣೆಗೆ, ಈಗ ಚಿಕ್ಕ ಮಗುವನ್ನ ನೀವು ಮೇಲೆ ಚೇರ್ ಮೇಲೆ ನಿಲ್ಲಿಸಿ ನೀವು ಕೆಳಗಡೆ ಇದ್ದಾಗ ಜಂಪ್ ಮಾಡಂತ ಹೇಳ್ರಿ, ಆ ಮಗು ಜಂಪ್ ಮಾಡ್ತದೆ. ಯಾಕೆ? ನಿಮ್ಮ ಅಪ್ಪನ ಮಾತಿಗೆ ಅದು ವಿಧೇಯ ಯಾಕೆ ಆಯ್ತಂದ್ರೆ ಅಪ್ಪನ ಮೇಲೆ ಅದಕ್ಕೆ ನಂಬಿಕೆ. ನಾನು ಬಿದ್ರು ನನ್ನನ್ನು ಏನ್ ಮಾಡ್ತಾರೆ? ಅಪ್ಪ ಎತ್ಕೊಳ್ತಾರೆ, ನನ್ನನ್ನು ಬಿಳಿಸುವುದಿಲ್ಲ ಅನ್ನುವಂತ ವಿಶ್ವಾಸ. ಹಾಗೆ ಇವತ್ತು ಎಷ್ಟೋ ಸಾರಿ ನಾವು ದೇವರ ಮಾತಿಗೆ ಅವಿಧೇಯರಾಗ್ತೇವೆ. ಕಾರಣ ನಮಗೆ ದೇವರ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇದೆ ಅಂತ ಹೇಳ್ತೇವೆ, ಬಟ್ ಆ ನಂಬಿಕೆ ವಿಧೇಯತೆ ಮೂಲಕ ತೋರಿಸ್ಕೊಡ್ಬೇಕು. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದಾಗಿದೆ ಅಂತ ಯಾಕೆ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ದೇವ್ರು ಏನೇ ಹೇಳಿದ್ರು ನಾನು ದೇವರ ಮೇಲೆ ವಿಶ್ವಾಸ ಇದೆ ಅಂತ ಯಾವಾಗ ಗೊತ್ತಾಗ್ತಂದ್ರೆ ಅದಕ್ಕೆ ನಾನು ವಿಧೇಯನಾಗುವಾಗ. ಸೊ ಇಲ್ಲಿ 11ನೇ ಅಧ್ಯಾಯ 7ನೇ ವಚನ ನಾವು ಓದುವುದಾದ್ರೆ, ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯ ಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರ ಎಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಆತನು ಬಾಧ್ಯನಾದನು ಎಂಬುದಾಗಿ. ಸಿ, ಬೈ ಫೇತ್ ನೋಹ ಬಿಲ್ಟ್ ಅನ್ ಆರ್ಕ್. ನಂಬಿಕೆಯಿಂದ ಆತನು ಒಂದು ನಾವೆಯನ್ನ ಕಟ್ಟಿದ. ಇದನ್ನು ಕಟ್ಟುವುದು ಸಾಮಾನ್ಯವಾದ ಕೆಲಸವಾಗಿರಲಿಲ್ಲ. ಬಟ್ ಇದು ನಾನು ಮುಂದೆ ಹೇಳುವಾಗ ನಿಮಗೆ ಅರ್ಥ ಆಗ್ತದೆ. ಈ ವಿಷಯ ಎಲ್ಲಿ ಬರ್ತದಂದ್ರೆ ಆದಿಕಾಂಡ ಪುಸ್ತಕಕ್ಕೆ ಬರೋಣ. ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯಕ್ಕೆ ಬರುವಾಗ ದೇವರು ನೋಹನಿಗೆ ಈ ಮಾತನ್ನ ಹೇಳೋಕೆ ಕಾರಣ ಏನು? ಯಾಕೆ ದೇವರು ನೋಹನಿಗೆ ಹಡಗನ್ನ ಕಟ್ಟಲಿಕ್ಕೆ ಹೇಳಿದ್ರು? ಯಾಕೆಂದ್ರೆ ಇಲ್ಲಿ ಒಂದು ವಚನ ನಾವು ಓದಿಕೊಳ್ಳೋಣ. 6ನೇ ಅಧ್ಯಾಯದಲ್ಲಿ 9ನೇ ವಚನ. ಎಸ್, ಓಕೆ ಓಕೆ, ಓಕೆ, ಎಸ್, ಓಕೆ, ಸಾಕಮ್ಮ. ಇಲ್ಲಿ ನಾವು ನೋಡ್ತೇವೆ, ನೋಹನ ಕುರಿತಾಗಿ ನಾವು ನೋಡುವುದಾದ್ರೆ, ನೋಹನ್ ಏನಾಗಿದ್ದಂತೆ? ಆತನು ನೀತಿವಂತನು. ಏನಾಗಿದ್ದ?
ಇಲ್ಲಿ ನೀತಿವಂತನು ಅನ್ನಲಿಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಆತನು ತನ್ನ ಕಾಲದವರಲ್ಲಿ ಏನಾಗಿದ್ದಂತೆ ತಪ್ಪಿಲ್ಲದವನು ಆಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇಂಗ್ಲಿಷ್ ಬೈಬಲ್ ಹೇಳುತ್ತದೆ, ನೋಹ ವಾಸ್ ಅ ಮ್ಯಾನ್ ಆಫ್ ಜಸ್ಟಿಸ್ ಅಂಡ್ ಹಿ ವಾಸ್ ಅ ಪರ್ಫೆಕ್ಟ್ ಇನ್ ಹಿಸ್ ಜನರೇಷನ್ಸ್ ಅಂಡ್ ನೋಹ ವಾಕ್ಡ್ ವಿತ್ ಗಾಡ್. ದೇವರೊಟ್ಟಿಗೆ ನಡೆದನು ಅಂತ ಬರ್ತದೆ. ಏನ್ ಬರ್ತದೆ? ಅನ್ಯೋನ್ಯತೆ ಅಂದ್ರೆ ಏನ್ ಗೊತ್ತಾ? ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಂದ್ರೆ ದೇವರೊಟ್ಟಿಗೆ ಯಾವಾಗ್ಲೂ ದಿನನಿತ್ಯವೂ ನಡೀತಾ ಇದ್ದ. ಈ ವಾಕ್ಡ್ ವಿತ್ ಗಾಡ್ ಅಂದ್ರೆ ಡೈಲಿ ದೇವರ ಜೊತೆಗೆ ಆತನು ಜೀವಿಸ್ತಾ ಇದ್ದ. ಮನುಷ್ಯರೊಟ್ಟಿಗೆ ಜೀವಿಸ್ತಿರ್ಲಿಲ್ಲ, ದೇವರ ಜೊತೆಗೆ ಜೀವಿಸ್ತಾ ಇದ್ದ. ಅರ್ಥ ಏನು? ಆತನು ನೀತಿವಂತನು, ತನ್ನ ಕಾಲದಲ್ಲಿ ತಪ್ಪಿಲ್ಲದವನು. ನೋಹನಿಗೆ ದೇವರು ಮಾತ್ರ ಯಾಕೆ ಇದನ್ನ ಹೇಳಲಿಕ್ಕೆ ಕಾರಣ ಏನಂದ್ರೆ, ನೋಹನ ಚರಿತ್ರೆ ಹೇಳ್ತದೆ, ಅವನ ಲೈಫ್ ಅಲ್ಲಿ ಯಾವ ಮಿಸ್ಟೇಕ್ ಅವನು ಮಾಡಿರ್ಲಿಲ್ಲ. ಅರ್ಥ ಮಾಡ್ಕೊಡ್ರಿ, ಒಂದು ಮನೆಯಲ್ಲಿ ತಂದೆ ತಾಯಿಗಳು ಭಯಭಕ್ತಿ ಉಳ್ಳವರಾಗಿ ದೇವರಿಗೆ ಭಯ ಪಡುವಾಗ ಆಟೋಮೆಟಿಕ್ ಅವ್ರ ಮಕ್ಕಳು ಏನಾಗ್ತಾರೆ? ದೇವರಿಗೆ ಭಯ ಪಡ್ತಾರೆ. ಯಾಕೆ? ಅವ್ರ ಮನೆಯಲ್ಲಿ ಎಂತ ವಾತಾವರಣ ಇರ್ತದೆ? ದೇವರಿಗೆ ಭಯ ಪಡುವಂತ ವಾತಾವರಣ ಇರ್ತದೆ. ಆದ್ರೆ ನೋಹನ ಕಾಲದಲ್ಲಿ ಈ ತರ ಒಂದು ವಾತಾವರಣ ಇರಲಿಲ್ಲ. ನೋಹನ ಕಾಲದಲ್ಲಿ ಎಂತ ವಾತಾವರಣ ಇತ್ತಂದ್ರೆ, ಆತನ ಸುತ್ತಲೂ ದೇವರಿಗೆ ಭಯವಿಲ್ಲದ ಜನರಿದ್ರು, ಪಾಪವನ್ನ ಮಾಡುವ ಜನರಿದ್ರು. ದೇವರು ಏನ್ ಬಯಸ್ತಾನ ಅದನ್ನ ಯಾವುದನ್ನು ಅವ್ರು ಮಾಡದೆ ದೇವರಿಗೆ ವಿರೋಧವಾಗಿ ನಡ್ಕೊಳ್ಳುವಂತ ಒಂದು ವಾತಾವರಣ ಮಧ್ಯದಲ್ಲಿ ನೋಹ ಒಬ್ಬ ಇದ್ದ. ಅಂದ್ರೆ ಏನು? ತನ್ನ ಸುತ್ತಲಿರುವಂತ ವಾತಾವರಣ ನೋಡಿದ್ರೆ ಅವನು ದೇವರಿಗೆ ಭಯ ಪಡ್ಲಿಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಯಾರ ಸಂಗಡ ಮಾತನಾಡ್ಬೇಕಂದ್ರೆ ಒಬ್ಬ ಫ್ರೆಂಡು, ಆತ್ಮಿಕ ಫ್ರೆಂಡ್ ಇಲ್ಲ ಅವನಿಗೆ. ಒಬ್ಬ ಸಂಬಂಧಿಕರು ದೇವರಿಗೆ ಭಯ ಪಡೋರಿಲ್ಲ, ಒಬ್ಬ ಸ್ನೇಹಿತನು ದೇವರಿಗೆ ಭಯ ಪಡೋವನಿ. ಅಂತ ಒಂದು ಸನ್ನಿವೇಶದಲ್ಲಿ ಇವನೊಬ್ಬನೇ ತಪ್ಪಿಲ್ಲದವನಾಗಿ ಜೀವಿಸುವುದು ಎಷ್ಟು ಕಷ್ಟಕರವಾದದ್ದು ಗೊತ್ತಾ? ಇವತ್ತು ನೋಡ್ರಿ, ನಾವು ಇಲ್ಲಿ ಸಭೆಗೆ ಬಂದಾಗ ತಪ್ಪು ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ. ಇಷ್ಟಪಡ್ತೇವ? ಮಾತಾಡ್ರಿ. ಈಗ ಸಭೆಗೆ ನಾವು ಸೇರಿ ಬಂದಿದ್ದೇವೆ, ಇಲ್ಲಿ ಸುಳ್ಳು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಇಲ್ಲಿ ತಪ್ಪು ಮಾಡಕ್ ಇಷ್ಟಪಡೋದಿಲ್ಲ, ಇಲ್ಲಿ ಪಾಪ ಮಾಡಕ್ ಇಷ್ಟಪಡಲ್ಲ. ಯಾಕೆ? ಇಲ್ಲಿ ಏನಾಗಿದೆ? ಎಲ್ಲಾ ದೇವ ಜನರು ಸೇರಿ ಬಂದಿದ್ದಾರೆ, ದೇವರ ಪ್ರಸನ್ನತೆ ಇದೆ, ಇಲ್ಲಿ ತಪ್ಪು ಮಾಡ್ಲಿಕ್ಕೆ ನಮಗೆ ಮನಸ್ಸು ಬರುವುದಿಲ್ಲ. ಆದ್ರೆ ಇದೇ ಸಭೆ ಮುಗಿದ ಮೇಲೆ ನಾವೆಲ್ಲ ಹೋಗ್ತೇವೆ? ಎಲ್ಲಿ ಹೋಗ್ತೀರಿ? ಲೋಕಕ್ಕೆ ಹೋಗ್ತೀರಿ, ಲೋಕದಲ್ಲಿ ಜೀವಿಸ್ತೀರಿ. ಅಲ್ಲಿ ತಪ್ಪು ಮಾಡೋದಿಲ್ವಾ? ಮಾತಾಡ್ರಿ. ತಪ್ಪು ಮಾಡೋದಿಲ್ವಾ? ಈಸಿಯಾಗಿ ತಪ್ಪು ಮಾಡ್ತೇವೆ, ಈಸಿಯಾಗಿ ಮಿಸ್ಟೇಕ್ ಮಾಡ್ತೇವೆ. ಯಾಕೆ ಮಾಡ್ತೇವೆ? ಯಾಕೆ ತಪ್ಪು ಮಾಡ್ತೇವೆ? ಹೊರಗೆ ಹೋದ್ಮೇಲೆ. ಇಲ್ಲಿ ಮಾಡೋದಿಲ್ಲ, ಆದ್ರೆ ಹೊರಗೆ ಹೋದ್ಮೇಲೆ ಈಸಿಯಾಗಿ ನಾವು ಮಿಸ್ಟೇಕ್ ಮಾಡ್ತೇವೆ. ಯಾಕೆ? ನಮ್ಮ ಸುತ್ತ ವಾತಾವರಣ ಹಂಗಿರ್ತದೆ, ನಮ್ಮನ್ನ ತಪ್ಪು ಮಾಡ್ಲಿಕ್ಕೆ ಹಚ್ತದೆ. ಹೌದಾ? ನಾವು ತಪ್ಪು ಮಾಡ್ಲಿಕ್ಕೆ ಮನಸ್ಸಿರುವುದಿಲ್ಲ, ಆದ್ರೆ ಲೋಕದಲ್ಲಿ ನಾವು ಇದ್ದಾಗ ನಮಗೆ ತಪ್ಪು ಮಾಡ್ಲಿಕ್ಕೆ ಹಚ್ತದೆ. ಸುಳ್ಳು ಹೇಳಕ್ ಮನಸ್ಸೇ ಇರುವುದಿಲ್ಲ, ಬಟ್ ಲೋಕದಲ್ಲಿ ಹಂಗಿರ್ತದೆ, ಪರಿಸ್ಥಿತಿ ಹಂಗಿರ್ತದೆ ಸುಳ್ಳು ಹೇಳುವಂಥದ್ದು. ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ನೋಹನ ಕಾಲದಲ್ಲಿ 6ನೇ ಅಧ್ಯಾಯ 1ನೇ ವಚನ ಓದ್ರಿ, ಅಲ್ಲಿ ಏನ್ ಬರ್ತದೆ? 6ನೇ ಅಧ್ಯಾಯಕ್ಕೆ ಬರುವುದಾದ್ರೆ, ಆಗಿನ ಕಾಲದಲ್ಲಿ ಹೆಂಗಿದ್ರು ಜನರು? ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟರು. ದೇವಪುತ್ರರು ಮನುಷ್ಯ ಪುತ್ರರ ಸೌಂದರ್ಯ ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿದರು. ಆಗ ಯೆಹೋವನು ತನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದ್ದರಿಂದ ಅವರ ಆಯಸ್ಸು 120 ವರ್ಷವಾಗಿರಲಿ ಅಂದರು. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರರನ್ನು ಕೂಡಿ ಅವರಿಗೆ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅಂತರದಲ್ಲಿ ಇದ್ದರು, ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಮನುಷ್ಯರ ಕೆಟ್ಟದ್ದನ್ನು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು. ಬೈಬಲ್ ಬರ್ತದೆ, ಯಾರು ದೇವರೊಟ್ಟಿಗೆ ನಡೀತಾ ಇಲ್ಲ ಅಂತಹ ಸಮಯದಲ್ಲಿ ನೋಹ ಮಾತ್ರ ದೇವರೊಟ್ಟಿಗೆ ನಡೀತಾ ಇದ್ದ. ಯಾರು ದೇವರಿಗೆ ಭಯ ಪಡ್ತಾ ಇಲ್ಲ ಅಂತಹ ಸಮಯದಲ್ಲಿ ನೋಹ ಮಾತ್ರ ದೇವರಿಗೆ ಭಯ ಪಡ್ತಾ ಇದ್ದಾನೆ. ಎಲ್ರು ಪಾಪ ಮಾಡ್ತಾ ಇದ್ದಾರೆ, ಆದ್ರೆ ನೋಹ ಮಾತ್ರ ಪರಿಶುದ್ಧನಾಗಿ ಜೀವಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದ ಅರ್ಥ ಮಾಡ್ಕೊಡ್ರಿ. ನಿಮ್ಮ ಸುತ್ತಲಿರುವಂತ ವಾತಾವರಣ ಇಲ್ಲಿ ಬರ್ತದೆ ಬರೀ ಕೆಟ್ಟದಾಗಿದೆ, ಒಂದು ಒಳ್ಳೇದಿಲ್ಲ, ಒಂದು ಒಳ್ಳೆತನ ಇಲ್ಲ. ಇಲ್ಲಿ ಬರ್ತದೆ ಆಗ ಫಾಲನ್ ಆಂಜಲ್ಸ್ ಅಂತ ಕರೀತಾರೆ. ಅಂದ್ರೆ ದೊಬ್ಬಲ್ಪಟ್ಟಂತ ದೇವದೂತರು, ಬಿಡಲ್ಪಟ್ಟಂತವ್ರು,
ಅವರೇ ದೇವಪುತ್ರರು ಅಂತ ಕರೀತಾರೆ. ಅವರು ನಾವು ನೋಡುತ್ತೇವೆ ಲೋಕದಲ್ಲಿರುವಂತ ಜನರೊಟ್ಟಿಗೆ, ಆ ಸ್ತ್ರೀಯರೊಟ್ಟಿಗೆ ವ್ಯಭಿಚಾರ ಮದುವೆ ಮಾಡಿಕೊಂಡು ಅಲ್ಲಿ ನಾವು ನೋಡ್ತೇವೆ ಅವರಿಗೆ ಹುಟ್ಟಂತ ಮಕ್ಕಳು ಹೆಂಗಿದ್ರಂತೆ. ಬೈಬಲ್ ಹೇಳ್ತದೆ ಮಹಾಶರೀರ ಅಂತೆ. ಯಾಕೆ ಹೇಳ್ರಿ, ದೇವದೂತರು ಮನುಷ್ಯರದ ಏನಾಗತ್ತೆ ಮಹಾಶರೀರ ಅಂದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ. ಅಂದ್ರೆ ದೇವರಿಗೆ ಇಷ್ಟವಿಲ್ಲದೆ ತುಂಬಿದಂತ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ ಇಷ್ಟೆಲ್ಲ ಜನರ ಬಗ್ಗೆ ಸಾಕ್ಷಿ ಹೇಳುವಾಗ ಅಲ್ಲಿ ನೋಹನ ಬಗ್ಗೆ ದೇವರು ಸಾಕ್ಷಿ ಹೇಳ್ತಾರೆ 9ನೇ ವಚನದಲ್ಲಿ. ಆದ್ರೆ ನೋಹನು ಮಾತ್ರ ನೀತಿವಂತನಾಗಿದ್ದ, ತನ್ನ ಕಾಲದಲ್ಲಿ ಅಂದ್ರೆ ಇಂಥ ಕೆಟ್ಟ ಕಾರ್ಯಗಳು ನಡೆಯುವಂತ ಸಂದರ್ಭದಲ್ಲಿಯೂ ತಪ್ಪಿಲ್ಲದಂತ ವ್ಯಕ್ತಿಯಾಗಿದ್ದ. ಪ್ರಿಯರೇ, ಇವತ್ತು ನಾವು ನಮ್ಮನ್ನು ಸಹ ದೇವರು ಲೋಕದಲ್ಲಿ ಇಟ್ಟಿದ್ದಾರೆ, ನಮ್ಮನ್ನು ಸಹ ಅನ್ಯ ಜನರ ಮಧ್ಯದಲ್ಲಿ ಇಟ್ಟಿದ್ದಾರೆ, ಪಾಪಿಗಳ ಮಧ್ಯದಲ್ಲಿ ಇಟ್ಟಿದ್ದಾರೆ. ನಾವು ಹೆಂಗೆ ಜೀವಿಸ್ತಾ ಇದ್ದೀವಿ? ನಾವೇನ್ ಮಾಡ್ತೇವೆ? ದೇವ ಜನರೊಟ್ಟಿಗೆ ಬಂದಾಗ ದೇವ ಜನರಾಗ್ತೇವೆ, ಲೋಕದಲ್ಲಿ ಬಿದ್ದಾಗ ಲೋಕದವರಾಗ್ತೇವೆ. ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ನೀನ್ ಲೋಕದಲ್ಲಿದ್ದಾಗಲೂ ದೇವ ಮನುಷ್ಯನಾಗಿ ಜೀವಿಸಬೇಕು. ನಿನ್ನನ್ನು ನೋಡಿ ಜನ ಬದಲಾಗಬೇಕು, ನಿನ್ನನ್ನು ನೋಡಿ ಜನರಿಗೆ ಆಶ್ಚರ್ಯ ಆಗ್ಬೇಕು. ನೀನು ಅಂತ ದೇವ ಮನುಷ್ಯನಾಗಿ ಜೀವಿಸಬೇಕು. ಅದಕ್ಕಾಗಿ ದೇವರು ನಮ್ಮನ್ನ ಕರೆದಿದ್ದಾರೆ. ಬಟ್ ನಾವು ಸುಮ್ಮನೆ ದೇವರು ಹೆಂಗಿದ್ರಂದ್ರೆ, ದೇವರೊಟ್ಟಿಗೆ ಅನ್ಯೋನ್ಯತೆವಾಗಿ ನಡ್ಕೊಂಡ ಅಂದ್ರೆ ಏನ್ ಗೊತ್ತಾ? ದೇವರು ನಡೆಯುವಂತ ಮಾರ್ಗದಲ್ಲೇ ನೋಹ ನಡೀತಾ ಇದ್ದ. ದೇವರು ಮಾಡುವ ಆಲೋಚನೆಯನ್ನೇ ನೋಹ ಮಾಡ್ತಾ ಇದ್ದ. ದೇವರು ಬಯಸುವುದನ್ನೇ ನೋಹ ಬಯಸ್ತಾ ಇದ್ದ. ದೇವರು ಪ್ರೀತಿಸುವುದನ್ನೇ ನೋಹ ಪ್ರೀತಿಸ್ತಾ ಇದ್ದ. ಅದಕ್ಕೆ ಹೇಳ್ತಾರೆ ಆತನು ಅವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆದನು. ಸುಮ್ಮನೆ ನಡೆದಂತ ಹೇಳಕ್ ಆಗುದಿಲ್ರಿ. ನಾವು ಯಾರೊಟ್ಟಿಗೆ ನಡೀತಾ ಇದ್ದೇವೆ ಎವ್ರಿಡೇ? ನಮ್ಮ ಅನ್ಯೋನ್ಯತೆ ಎವ್ರಿಡೇ ಯಾರ ಜೊತೆಗೆ ಜಾಸ್ತಿ ಇದೆ? ನಮ್ಮ ಫೆಲೋಶಿಪ್ ಯಾರೊಟ್ಟಿಗೆ ಜಾಸ್ತಿ ಇದೆ? ನಾವು ಇತರಿಗೆ ಪ್ರಭಾವ ಬೀರುವುದು ಸುಮ್ಮನೆ ಬರಕ್ ಆಗುದಿಲ್ಲ. ನನ್ನ ಸಂಬಂಧ ದೇವರೊಟ್ಟಿಗಿದ್ರೆ ಆಟೋಮೆಟಿಕ್ ಆ ಪ್ರಭಾವ ಹೊರಗಡೆ ಬರ್ತದೆ. ಇಲ್ಲಾದ್ರೆ ನನ್ನ ಪ್ರಭಾವ ಅಲ್ಲಿ ಬೀರುವುದಿಲ್ಲ. ಪ್ರಿಯರೇ, ನೋಡ್ರಿ, ಯಾವಾಗ್ಲೂ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನೆ, ಒಂದು ಕಬ್ಬಿಣ ತಗೊಳ್ರಿ. ಆ ಕಬ್ಬಿಣ ಯಾವುದ್ರ ಜೊತೆಗೆ ಇರ್ತದೆ ಅದು ಅದಾಗಿ ಮಾರ್ಪಡ್ತದೆ. ಉದಾಹರಣೆಗೆ ಹೇಳ್ತೇನೆ, ಒಂದು ಕಬ್ಬಿಣ ತಗೊಂಡು ನೀವು ಎಲೆಕ್ಟ್ರಿಕ್ ವೈರ್ ಜೊತೆಗೆ ಅಂದ್ರೆ ಎಲೆಕ್ಟ್ರಿಕ್ ಶಕ್ತಿ ಜೊತೆಗೆ ಅದನ್ನ ಕನೆಕ್ಟ್ ಮಾಡ್ರಿ. ಈ ಕಬ್ಬಿಣ ಮುಟ್ಟಿದ್ರೆ ನಿಮ್ಗೆ ಶಾಕ್ ಹೊಡಿತದೆ ಇಲ್ಲ? ಹೊಡಿತದೆ ಇಲ್ರಿ? ಯಾಕೆ? ಅದ್ರ ಜೊತೆಗಿದ್ದಾಗ ಅದ್ರ ಶಕ್ತಿ ಅದ್ರ ಒಳಗಡೆನೆ ಬಂತು. ಅದೇ ಕಬ್ಬಿಣವನ್ನ ನೀವು ಮಣ್ಣಲ್ಲಿ ಹಾಕ್ರಿ, ನೀವು ಸ್ವಲ್ಪ ದಿನ ತೆಗೆದು ನೋಡ್ರಿ ಮಣ್ಣು ತುಕ್ಕು ಹಿಡಿದೋಗಿರ್ತದೆ. ಯಾಕೆ? ಮಣ್ಣಿನಲ್ಲಿ ಇರ್ತದ. ಮಣ್ಣಿನಲ್ಲಿ ಇದ್ಕೊಂಡದು ಒಂದ್ ದಿವಸ ಮಣ್ಣಾಗೋಗ್ಬಿಡ್ತದೆ. ನೀನು ಯಾರ ಜೊತೆಗೆ ಇರ್ತಿ ಆ ವ್ಯಕ್ತಿ ನೀನಾಗಿ ಮಾರ್ಪಡ್ತಿ. ಇದಕ್ಕೋಸ್ಕರ ಈ ರೀತಿಯಾದಂತ ಕೆಲವು ಉದಾಹರಣೆಗಳು ಸುಮಾರು ನಾನು ನಿಮ್ಗೆ ಹೇಳಿದೆ. ಒಂದು ಮಲ್ಲಿಗೆ ಹೂವನ್ನ ಒಂದು ಬಂಡೆ ಮೇಲೆ ಇಡ್ರಿ, ಆ ಬಂಡೆ ಮಲ್ಲಿಗೆ ಹೂ ಸ್ಮೆಲ್ಲೇ ಬರ್ತದೆ. ಅದೇ ಬಂಡೆಯನ್ನ ಒಂದು ಸಗಣಿಯಲ್ಲಿ ಹೋಗಿರಿ, ಆ ಬಂಡೆಗೆ ಯಾವ ಸ್ಮೆಲ್ ಬರ್ತದೆ? ಸಗಣಿ ಸ್ಮೆಲ್ಲೇ ಬರ್ತದೆ. ನೀನ್ ದೇವ್ರ ಜೊತೆಗಿದ್ರೆ ನಿನ್ನಲ್ಲಿ ದೇವ್ರ ಸುವಾಸ ಸ್ಮೆಲ್ಲೇ ಬರ್ತದೆ. ನೀನ್ ಲೋಕದಲ್ಲಿ ಇದ್ರೆ ನಿನ್ನ ಜೊತೆಗೆ ಲೋಕದ. ಬಟ್ ಹಂಗಿರ್ಲಿಲ್ಲ. ಅವನು ಲೋಕದಲ್ಲಿದ್ರು ಸಹ ಅವನು ಒಳಗಡೆ ದೇವರ ಸುವಾಸನೆ ಬರ್ತಾ ಇದ್ದ. ಅವನು ಲೋಕದಲ್ಲಿ ಇದ್ರೂ ಸಹ ದೇವರಿಗೆ ಇಷ್ಟವಾದ ಕಾರ್ಯಗಳನ್ನೇ ಮಾಡ್ತಾ ಇದ್ದನು. ಅದಕ್ಕಾಗಿ ಇಲ್ಲಿ ನಾವು ನೋಡ್ತೇವೆ, ಒಂದು ಇದು ಬರ್ದಿದೆ ನಾನು, ಏನಂದ್ರೆ ನೋಹ ವಾಸ್ ವಾಕಿಂಗ್ ವಿತ್ ಗಾಡ್ ವೆನ್ ನೋ ಬಡಿ ವಾಸ್ ವಾಕಿಂಗ್. ಅಂದ್ರೆ ಯಾರು ಸಹ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೀತಾ ಇಲ್ಲ ಅಂತ ಸಮಯದಲ್ಲಿ ಯಾರು ನಡೀತಾ ಇದ್ದಾರೆ? ನೋಹ. ನೋಡ್ರಿ, ನೋಹನ ಅಕ್ಕಪಕ್ಕದಲ್ಲಿರುವಂತ ವಾತಾವರಣವನ್ನು ನೀವು ನೋಡುವುದಾದ್ರೆ ದೇವರಿಗೆ ಇಷ್ಟವಿಲ್ಲದನ್ನೇ ಇವ್ರು ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನೀವು ವ್ಯವಹಾರ ಮಾಡ್ಬೇಕು. ಅವರೊಟ್ಟಿಗೆ ನೋಡ್ರಿ, ನಾನು ಲೋಕದಾಗ ಜೀವಿಸಿರೋರ ಜೊತೆಗೆ ವ್ಯವಹಾರ ಮಾಡ್ಲೇಬೇಕಾ? ಇವನು ಒಂದು ವೇಳೆ ಇವನು ರೈತನಾಗಿದ್ರೆ ಇನ್ನೊಬ್ರು ಅನ್ಯರ ಜೊತೆಗೆ ವ್ಯವಹಾರ ಮಾಡ್ಬೇಕು, ಅಥವಾ ಇವನು ಇನ್ನೊಬ್ರ ಕಡೆಯಿಂದ ಏನಾದ್ರು ಕೊಂಡ್ಕೊಳ್ಬೇಕಾದ್ರೆ ಅನ್ಯರ ಜೊತೆಗೆ ವ್ಯವಹಾರ ಮಾಡ್ಬೇಕು. ಎಲ್ಲವನ್ನ ಮಾಡಿದ್ರು ಸಹ ಆದ್ರೆ ಅವರಲ್ಲಿರುವಂತ ಗುಣಗಳನ್ನ, ಅವರಲ್ಲಿರುವಂತ ಲೋಕದ ಕಾರ್ಯಗಳನ್ನ ತನ್ನ ಒಳಗಡೆ ಅವನು ಹಾಕೋತಿರ್ಲಿಲ್ಲ. ಅದಕ್ಕಾಗಿ ಅವನ ಬಗ್ಗೆ ಸಾಕ್ಷಿ ಬರ್ತದೆ, ತಪ್ಪಿಲ್ಲದವನು ದೇವರೊಟ್ಟಿಗೆ ಅವನೇನಾಗಿದ್ದಂತೆ ಅನ್ಯೋನ್ಯತೆವಾಗಿ ನಡೀತಾನೆ. ಹೋಲ್ ವರ್ಲ್ಡ್, ದೇವರು ಸೃಷ್ಟಿ ಮಾಡಿದ ಎಲ್ಲಾ ಮನುಷ್ಯ ಕುಲ ಅಂತ ಬರ್ತದೆ. ದೇವರು ಮನುಷ್ಯರನ್ನು ಎಷ್ಟು ಉಂಟು ಮಾಡಿದ ಎಲ್ಲಾ ಮನುಷ್ಯರೇ, ನೋಹನನ್ನ ಬಿಟ್ರೆ ಆ ದೇಶದಲ್ಲಿ, ಅಂದ್ರೆ ಆಗಿನ ಕಾಲದ ಇಡೀ ಭೂಲೋಕದಲ್ಲಿ ಏನ್ ತುಂಬಿದೆ? ಪಾಪ.
ಅಂದ್ರೆ ನೀವು ಅರ್ಥ ಮಾಡ್ಕೊಂಡು ಜಸ್ಟ್ ಅಂಕೋಲದಲ್ಲಿ ಅಷ್ಟೇ ಹೇಳ್ತಾ ಇಲ್ಲ, ಇಡೀ ಭೂಮಿ ಮೇಲೆ ಬರೀ ಪಾಪ ತುಂಬಿದೆ. ಅಂತ ಭೂಲೋಕದಲ್ಲಿ ಒಬ್ಬ ಮನುಷ್ಯ ಮಾತ್ರ ನೀತಿವಂತನಾಗಿ ಜೀವಿಸ್ತಾನೆ. ಎಷ್ಟು ಕಷ್ಟ ಆಗಿರ್ಬೋದಲ್ಲ ಅವನಿಗೆ. ನೋಡ್ರಿ, ಎಲ್ಲ ಪಾಪಿಷ್ಟ್ರ ಮಧ್ಯದಲ್ಲಿ ನೀನು ಇದ್ದಿ, ಅವ್ರು ನಿನಗೆ ಪ್ರೇರೇಪಣೆ ಕೊಡುದಿಲ್ಲ ಪಾಪ ಮಾಡ್ಲಿಕ್ಕೆ. ಅವ್ರ ಮಧ್ಯದಲ್ಲಿ ನೀನು ಜೀವಿಸುವುದು ಎಂತ ಒಂದು ಪ್ರೆಷರ್ ಆಗಿರ್ತದಲ್ಲ, ನಮಗೆ ಒಂದು ಒತ್ತಡದ ಜೀವಿತ. ಯಾಕೆ ಹೇಳ್ರಿ, ಅವ್ರೊಟ್ಟಿಗೆ ಮಾತಾಡ್ಬೇಕು, ಅವ್ರೊಟ್ಟಿಗೆ ವ್ಯವಹಾರ ಮಾಡ್ಬೇಕು. ನೀನ್ ಮಾತನ್ನ ಅವ್ರು ಕೇಳುವುದಿಲ್ಲ. ಯಾಕೆ ನೀನು ಒಬ್ಬನೇ, ಅವ್ರು 100 ಜನ ನಿನ್ಗೆ ಹೇಳ್ತಿರ್ತಾರೆ. ಎಷ್ಟು ಒತ್ತಡ ಆಗಿರ್ಬೋದು ಇವನಿಗೆ. ಇವತ್ತು ಅವನ ಜಾಗದಲ್ಲಿ ನಾವು ಇದ್ದಿದ್ರೆ ಬಿದ್ದೋಗ್ತಿದ್ವಿ ಅನ್ನೋಲ್ಲ, ಅವ್ರ ಹಂಗೆ ಆಗೋಗ್ತಿದ್ವಿ. ನೋಡ್ರಿ, 5-6 ಜನ ಫ್ರೆಂಡ್ಸ್ ಇದ್ರೆ ಸಾಕು ನಮಗೆ. ನಾವು ಅವ್ರಂಗ ಆಗುದಿಲ್ಲ, ಅವ್ರಂಗೆ ನಾವು ಆಗಿ ಮಾರ್ಪಡ್ತೇವೆ. ಅಂತ ಪರಿಸ್ಥಿತಿಯಲ್ಲಿ ಯಾರಿದ್ದಾರೆ? ನೋಹ. ಇವನ ಪರಿಸ್ಥಿತಿ ನೋಡ್ರಿ, ತುಂಬಾ ಒತ್ತಡದ ಪರಿಸ್ಥಿತಿ. ಇಷ್ಟು ಜನರ ಮಧ್ಯದಲ್ಲಿ ಇವನ್ ನಾನು ಹೇಳ್ತೇನೆ ನಿಮಗೆ, ಇವನ್ ತನ್ನ ಕುಟುಂಬದವ್ರ ಬಗ್ಗೆನೂ ಬರೋದಿಲ್ಲ. ಇದು ಅವ್ರ ನೀತಿವಂತರಂತ ಬರ್ದದ ಇಲ್ಲ, ಅವ್ರ ಮಕ್ಕಳು ಸಹ ನೀತಿವಂತರಂತ ಬರ್ದಿಲ್ಲ. ಯಾಕೆ? ಅವರು ಸಹ ಲೋಕದವರಾಗಿ ಜೀವಿಸ್ತಾ ಇದ್ರು. ಇವನೊಬ್ಬನ ಬಗ್ಗೆ ಬರೋದು, ಇವನ ಕುಟುಂಬ ಅಂತ ಬರೋದಿಲ್ಲ, ಇವನೊಬ್ಬನೇ. ಮನೆಯಲ್ಲಿ ಅದೇ ಪರಿಸ್ಥಿತಿ ಇರುವಾಗಲೂ ಸಹ ಅದ್ರ ಅರ್ಥ ಏನಂದ್ರೆ, ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಇರುವುದ್ರ ಬಗ್ಗೆ ಎಷ್ಟು ಸೀರಿಯಸ್ ಆಗಿದ್ದ ನೋಹ ಅಂತ ನಾವು ತಿಳ್ಕೊಳ್ಬೇಕು. ಎಷ್ಟು ಸೀರಿಯಸ್ನೆಸ್ ಆಗಿದ್ದ. ಇಂಥ ಪರಿಸ್ಥಿತಿಯಲ್ಲಿ 6ನೇ ಅಧ್ಯಾಯದಲ್ಲಿ 13ನೇ ವಚನಕ್ಕೆ ಬರುವಾಗ ಏನಾಗುತ್ತೆ ಇಲ್ಲಿ ನೋಡ್ರಿ. ಆಗ ದೇವರು ನೋಹನಿಗೆ, ಎಲ್ಲಾ ದೇಶಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿಬಿಡುತ್ತೇನೆ. ಇನ್ನು ದುರಾಯಮನದಿಂದ ನಾವೇನು ಮಾಡಿಕೋ. ನೋಡ್ರಿ, ಇಂಥ ಸಮಯದಲ್ಲಿ ದೇವರು ಒಬ್ಬನ ಸಂಗಡ ಮಾತನಾಡ್ತಾ ಇದ್ದಾರೆ. ಯಾರ ಸಂಗಡ? ಯಾಕೆ? ಯಾರ ಜೊತೆಗೂ ಮಾತಾಡ್ಲಿಲ್ಲ, ಕೇವಲ ನೋನ್ ಜೊತೆ ಎಷ್ಟೇ ಮಾತಾಡ್ರಿ. ಯಾಕೆ? ನಾವು ನೀತಿವಂತರಲ್ವಾ? ಈ ರೀತಿ ಕೂತವ್ರು ಎಷ್ಟು ಜನ ನೀತಿವಂತರು ನಾನಂತ ನಂಬ್ತೀರಿ? ನಾನು ನೀತಿವಂತ, ನಿಮಗೆ ನಂಬಿಕೆ ಇದೆ ಎಷ್ಟು ಜನರಿಗೆ? ಬಹಳ ಜನರಿಗೆ ಇಲ್ಲ. ಬೈಬಲ್ ಹೇಳ್ತದೆ, ದೇವರು ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ್ದಾರೆ. ತನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮಗೆ ನೀತಿವಂತರೆಂಬ ನಿರ್ಣಯವನ್ನ ದೇವರು ಕೊಟ್ಟಿದ್ದಾರೆ. ನಾವು ನೀತಿವಂತರೇ ಅಲ್ಲ? ಮಾತಾಡ್ರಿ, ಎಷ್ಟು ಜನ ಹೇಳ್ತೀವಿ ಈಗ ನಂಬ್ತೀರಿ ನಾನು ನೀತಿವಂತ? ಹೌದಾ? ಹಾಗಾದ್ರೆ ನಿಮ್ ಜೊತೆ ದೇವ್ರು ಡೈಲಿ ಮಾತಾಡ್ತಾರ? ಹೆಂಗೆ ಮಾತಾಡಿದ್ರ ಅಂತ ಗೊತ್ತಾ? ನೋನ್ ಸೈಡ್ ಕರೀತಾರೆ, ನೋವ ಕಮ್ಮಿ ಅದು. ಸೀಕ್ರೆಟ್ ಆಗಿ ನೋವನ್ಗೆ ಹೇಳ್ತಾ ಇದಾರೆ, ನಾನು ಭೂಮಿಯನ್ನ ಒಂದ್ಸರಿ ಸರ್ವನಾಶ ಮಾಡ್ಲಿಕ್ಕೆ ಹೋಗ್ತಾ ಇದ್ದೆ, ಆದ್ರೆ ನಿನ್ನನ್ನು ಮಾತ್ರ ನಾನು ಬದುಕಿಸ್ತೇನೆ, ನೀನ್ ನನಗೋಸ್ಕರ ಒಂದು ನಾವೇ ಪರ್ಸನಲ್ ಆಗಿ ಸೀಕ್ರೆಟ್ ಆಗಿ ಕರೆದು ಅವನ ಜೊತೆಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಅವನ ಜೊತೆಗೆ ಮಾತಾಡಿದ್ರು ಹೇಳ್ರಿ? ಯಾಕೆ ಅವನ ಜೊತೆ ಮಾತಾಡಿದ್ರು? ಬರೇ ನೀತಿವಂತ ಆಗಿರ್ಲಿಲ್ಲ, ನಾವು ನೀತಿವಂತರೇ. ಆದ್ರೆ ಅವನೇನಾಗಿದ್ದ ಅಂದ್ರೆ, ತನ್ನ ಕಾಲದಲ್ಲಿ ತಪ್ಪಿಲ್ಲದವನಾಗಿದ್ದ, ದೇವರೊಟ್ಟಿಗೆ ಎವ್ರಿ ಡೇ ಅನ್ಯೋನ್ಯವಾಗಿದ್ದ. ಏನಾಗಿದ್ದ? ಯಾವಾಗ ಅನ್ಯೋನ್ಯತೆಯಿಂದ ಇರ್ತಿದ್ದಾರಿ? ಯಾವಾಗಿರ್ತಿದ್ದ? ಜೋರಾಗಿ ಹೇಳ್ರಿ. ದಿನಾಲು. ನಮಗೆ ಸಂಡೇ ಒಂದಿನ ಬಂದು ಮಾತ್ರ ಆರಾಧನೆ ಮಾಡ್ತಿರ್ಲಿಲ್ಲ ಅವನು. ದೇವರಿಗೆ ಬರೀ ಸಂಡೇ ರಿಲೇಶನ್ಶಿಪ್ ಇಷ್ಟ ಇಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಇಲ್ಲ, ನಾವು ನೋಡ್ತೇವೆ, ದೇವರು ನೋಹನೊಟ್ಟಿಗೆ ಒಬ್ಬನೊಟ್ಟಿಗೆ ಬಂದು ಮಾತನಾಡ್ತಾ ಇದ್ದಾರೆ, ನಾನು ಈ ಲೋಕವನ್ನ ಈಗ ಅಳಿಸಾಕ್ತೇನೆ, ಆದ್ರೆ ನಿನ್ನನ್ನು ಮಾತ್ರ ನಾನು ಏನ್ ಮಾಡ್ತೇನೆ? ರಕ್ಷಿಸ್ತೇನೆ. ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಕೇವಲ ದೇವರು ನೋಹನ ಜೊತೆಗೆ. ಯಾಕೆಂದ್ರೆ ನೋಹ ಎವ್ರಿ ಡೇ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೀತಾ ಇದ್ದ. ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ಯಾರು ಡೈಲಿ ನಡೀತಾರೋ ಅವ್ರ ಸಂಗಡ ದೇವರು ಮಾತಾಡ್ತಾರೆ. ದೇವರಿಗೆ ಭಾನುವಾರ ಒಂದೇ ದಿನ ಬಂದು ಅನ್ಯೋನ್ಯತೆಯಿಂದ ಇರ್ತೇನೆ ಅಂತ ಹೇಳೋರಿಗೆ ದೇವರು ಮಾತಾಡಕ್ ಆಗುದಿಲ್ಲ. ಎವ್ರಿ ಡೇ ದೇವರಿಗೆ ಬೇಕಾಗಿದ್ದು ಪ್ರತಿದಿನದ ಸಂಬಂಧ. ಹೇಳ್ರಿ, ಜೋರಾಗಿ ಹೇಳ್ರಿ. ಓಕೆ, ನೋಡ್ರಿ, ನೀವು ನನಗೆ ವಾರಕ್ಕೊಂದ್ಸರಿ ಭೇಟಿ ಆಗ್ತೀರಿ, ಹೌದಾ? ಆಗ್ತೀರಾ? ವಾರಕ್ಕೊಂದ್ಸರಿ ನಮ್ಗೆ ಭೇಟಿ ಆಗ್ತೀರಿ. ನಿಮ್ ಮನೆದೆಲ್ಲ ನಂಗೆ ಹೇಳ್ಕೊತೀರಿ, ಅಥವಾ ನಾನ್ ನಿಮ್ಗೆಲ್ಲ ಹೇಳ್ಕೊತೇನಾ? ಆದ್ರೆ ನಿಮ್ ಹೆಂಡತಿ ಮಕ್ಕಳಿಗೆ ಹೇಳ್ತೀರಿ ನೀವು ಎಲ್ಲ? ಯಾಕೆ ಹೇಳ್ಕೊತೀರಿ? ಯಾಕೆಂದ್ರೆ ಅವ್ರ ನಿಮ್ಮ ಮಧ್ಯ ಸಂಬಂಧ ವಾರಕ್ಕೊಂದ್ಸರಿ ಅಲ್ಲ. ಅವ್ರ ಸಂಬಂಧ ನಿಮ್ ಜೊತೆಗೆ ಹೆಂಗಿದೆ? ಜೋರಾಗಿ ಹೇಳ್ರಿ.
ಪ್ರತಿ ಕ್ಷಣ ಅವರೊಟ್ಟಿಗೆ ನಿಮ್ ಸಂಬಂಧ ಇದೆ. ಅದಕ್ಕಾಗಿ ಯಾರು ಹೇಳದ ಸೀಕ್ರೆಟ್ ಗಂಡ ಹೆಂಡತಿಗೆ ಮಾತ್ರ ಹೇಳ್ತೀನಿ, ಮಕ್ಕಳಿಗೆ ಮಾತ್ರ ಹೇಳ್ತೀರಿ. ಯಾಕೆ? ಎವ್ರಿ ಡೇ ರಿಲೇಶನ್ಶಿಪ್. ಅವ್ರು ವಾರಕ್ಕೊಂದ್ಸರಿ ಭೇಟಿ ಆಗುವಂತ ಪಾಸ್ಟ್ರಿಗೆ ಏನ್ ಹೇಳುದಿಲ್ಲ. ಯಾಕೆ? ವಾರಕ್ಕೊಂದ್ಸರಿ ಭೇಟಿ ಆಗ್ತಾರ ಅವರು. ಹೆಂಗ ನಂಬುದು? ನಾನೇನೋ ಹೇಳ್ಬಿಡ್ತೇನೆ, ಪಾಸ್ಟರ್ ಹೋಗಿ ಇನ್ನೊಬ್ರಿಗೆ ಹೇಳ್ಬಿಟ್ರೆ ಬರ್ತದಿಲ್ಲ ಆಟೋಮೆಟಿಕ್ ಆಗಿ. ಹಂಗೆ ದೇವರು ನಮಗೇನೋ ಒಂದು ಹೇಳ್ಬೇಕಂದ್ರು ನಾವು ವಾರಕ್ಕೊಂದ್ಸರಿ ಭೇಟಿ ಆಗ್ತದೆ ದೇವ್ರಿಗೆ. ಎಲ್ಲಿ? ಚರ್ಚಲ್ಲಿ. ವಾರಕ್ಕೊಂದ್ಸರಿ ಬಂದು ಅಯ್ಯೋ ಸ್ವಾಮಿ ಇನ್ ಮುಂದೆ ತಪ್ಪು ಮಾಡೋದಿಲ್ಲ. ವಾರಕ್ಕೊಂದ್ಸರಿ ಭೇಟಿ ಆಗೋರಿಗೆ ನಮಗೆ ಹೆಂಗೆ ಡೈಲಿ ದೇವ್ರು ಮಾತಾಡಕ್ ಸಾಧ್ಯ ರೀ? ಮಾತಾಡೋದಲ್ಲ, ನಮ್ಮ ನಂಬೋದಿಲ್ಲ ದೇವ್ರು. ಯಾಕೆ? ನಾವು ವಾರಕ್ಕೊಂದ್ಸರಿ ಸಂಬಂಧವನ್ನು ಬಯಸ್ಲಿಕ್ಕೆ ಕಟ್ಲಿಕ್ಕೆ ಬರ್ತಾ ಇದ್ದೇವೆ. ಬಟ್ ನೋ ಹಂಗಿರ್ಲಿಲ್ಲ. ಎವ್ರಿ ಡೇ, ಪ್ರತಿದಿನ ಅವನು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದ. ಅವನದು ದೇವರ ಸಂಬಂಧ ತುಂಬಾ ಅನ್ಯೋನ್ಯತೆಯಲ್ಲಿತ್ತು. ಅದಕ್ಕಾಗಿ ದೇವರು ಯಾರ ಸಂಗಡ ಮಾತನಾಡದೆ ಕೇವಲ ಯಾರ ಸಂಗಡ ಮಾತನಾಡ್ತಾ ಇದ್ದಾನೆ? ನೋಹನ ಸಂಗಡ ಮಾತನಾಡ್ತಾನೆ. ಯಾಕೆ ಅಂದ್ರೆ ನೋಹ ಪ್ರತಿದಿನ ದೇವರೊಟ್ಟಿಗೆ ನಡೀತಾ ಇದ್ದ. ದೇವರೊಟ್ಟಿಗೆ ನಡೀದಂದ್ರೆ ಏನ್ ಹೇಳ್ರಿ? ವಾಕಿಂಗ್ ವಿತ್ ಗಾಡ್. ವಾಕಿಂಗ್ ವಿತ್ ಗಾಡ್ ಮೀನ್ಸ್ ದೇವರೊಟ್ಟಿಗೆ ಡೈಲಿ ನಡೆಯುವುದಂದ್ರೆ ಮೊದಲು ದೇವರನ್ನ ಸಂತೋಷ ಪಡಿಸು. ಏನ್ ಹೇಳ್ರಿ? ವಾಕಿಂಗ್ ವಿತ್ ಗಾಡ್ ಮೀನ್ಸ್ ಪ್ಲೀಸಿಂಗ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ದೇವರನ್ನ ಖುಷಿ ಪಡಿಸು. ಅಂದ್ರೆ ಏನು? ನಿನ್ನ ಮೂಲಕ ದೇವರ ಮುಖದಲ್ಲಿ ನಗು ಬರ್ಬೇಕು. ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ಮೂಲಕ ದೇವರ ಮುಖದಲ್ಲಿ ನಗು ಬರ್ಬೇಕು. ನಗು ಯಾವಾಗ ಬರ್ತದೆ? ಖುಷಿ ಆದಾಗ ಬರ್ತದಲ್ಲ. ದೇವರು ಒಂದೇ ನಗುತ್ತಾರೆ, ಯಾವುದು ಖುಷಿ ಮಾತ್ರ ನಗ್ತಾರೆ. ಆದ್ರೆ ನಮ್ ಕಡೆ ಬಾಳ್ ನಗು ಇದೆ, ಹೌದಲ್ಲ? ನಮ್ಮಲ್ಲಿ ನಗುಗಳು ಹೆಂಗಿದಾವೆ? ಸಂತೋಷಕ್ಕೂ ನಗ್ತೇವೆ, ಅವ್ರು ಬಿದ್ದಾಗೂ ನಗ್ತೇವೆ. ಹೆಂಗ್ ಬಿದ್ದಾಗ ನಗ್ತೇವೆ ನೋಡ, ಹೆಂಗಾಯ್ತಲ್ಲ? ಆದ್ರೆ ದೇವ್ರು ನಾವು ಬಿದ್ದಾಗ ನಗುದಿಲ್ಲ. ದೇವ್ರು ಒಂದೇ ನಗುದು ಯಾವಾಗ ಅಂದ್ರೆ ಸಂತೋಷ ಆಗುವ. ದೇವರ ಮುಖದಲ್ಲಿ ಸಂತೋಷ ಬರಬೇಕು. ಯಾರ ಮೂಲಕ? ನನ್ನ ಮೂಲಕ. ಅದು ನಾನು ದೇವರೊಟ್ಟಿಗೆ ನಡೀತಾ ಇದ್ದೇನೆ ಅಂತ ಅರ್ಥ. ನನ್ನ ಬಗ್ಗೆ ದೇವರಿಗೆ ಖುಷಿ ಇಲ್ಲ, ಸಂತೋಷ. ಇಫ್ ಗಾಡ್ ಇಸ್ ನಾಟ್ ಹ್ಯಾಪಿ ವಿತ್ ಯು, ದೆನ್ ಯು ಆರ್ ನಾಟ್ ವಾಕಿಂಗ್ ವಿತ್ ಗಾಡ್. ಅಂದ್ರೆ ನಿನ್ನ ಮೂಲಕ ದೇವರಿಗೆ ಸಂತೋಷ ಆಗ್ತಾ ಇಲ್ಲ ಅಂದ್ರೆ ಅದ್ರ ಅರ್ಥ ನೀನ್ ದೇವರೊಟ್ಟಿಗೆ ನಡೀತಾ ಇಲ್ಲ ಅಂತ. ನೀನ್ ಲೋಕದೊಟ್ಟಿಗೆ ನಡೀತಾ ಇದೀ, ನೀನ್ ಬೇರೆ ಯಾರೋ ಜೊತೆಗೆ ನಡೀತಾ ಇದೀ. ದೇವರಿಗೆ ನಿನ್ನ ಬಗ್ಗೆ ಸಂತೋಷ ಆಗ್ಬೇಕು, ನಿನ್ನ ಮೂಲಕ ದೇವರಿಗೆ ಖುಷಿ ಆಗ್ಬೇಕು. ಅಂದ್ರೆ ಅರ್ಥ ನೀನು ದೇವರೊಟ್ಟಿಗೆ ನಡೀತಾ ಇದ್ದೀನಿ. ಇನ್ನೊಂದು ಹೇಳ್ತೇನೆ, ವಾಕಿಂಗ್ ವಿತ್ ಗಾಡ್ ಮೀನ್ಸ್ ವಾಟ್? ದೇವರೊಟ್ಟಿಗೆ ನಡೆದ್ರೆ ಅರ್ಥ ಇನ್ನೊಂದೇನಂದ್ರೆ, ನಿನ್ನ ಎಲ್ಲಾ ಜೀವಿತದಲ್ಲಿಯೂ, ನಿನ್ನ ಜೀವಿತದ ಎಲ್ಲಾ ಭಾಗದಲ್ಲಿ ನೀನು ಏನೇ ಮಾಡು, ಏನೇ ಆಲೋಚಿಸು, ದೇವರನ್ನ ಕೇಂದ್ರ ಬಿಂದು ಆಗಿಟ್ಕೋಬೇಕು. ನಿನ್ನ ಜೀವಿತದಲ್ಲಿ ದೇವರು ಸೆಂಟರ್ ಪಾಯಿಂಟ್ ಆಗ್ಬೇಕು. ಅಂದ್ರೆ ಏನು? ನೀನ್ ಏನೇ ಮಾಡಿದ್ರು ದೇವರಿಗೆ ಗೊತ್ತಿಲ್ಲದಂಗೆ ಯಾವ್ದು ಇರುವುದಿಲ್ಲ. ಅಂದ್ರೆ ನೀನ್ ಏನೇ ಮಾಡು, ಸೆಂಟರ್ ಪಾಯಿಂಟ್ ದೇವ್ರ ಬಗ್ಗೆ ಆಲೋಚಿಸ್ಬೇಕು. ನಾನು ಇದನ್ನ ಮಾಡಿದ್ರೆ ದೇವ್ರಿಗೆ ಇಷ್ಟನಾ? ನಾನ್ ಮಾಡುದು ದೇವರಿಗೆ ಖುಷಿ ತರ್ತದ? ನಾನ್ ಹಿಂಗ್ ಮಾಡುದು ದೇವರು ಒಪ್ಪಿಗೆ ಇದೆಯಾ? ಇದು ಸೆಂಟರ್ ಪಾಯಿಂಟ್. ಅಂದ್ರೆ ದೇವರನ್ನ ಕೇಂದ್ರ ಬಿಂದು ಆಗಿ ಇಟ್ಕೊಳ್ಳೋದು. ಈಗ ನಮ್ಮನ್ನ ನಾವು ಕೇಂದ್ರ ಬಿಂದುವಾಗಿ ಹೆಂಗೆ ಇಟ್ಕೋತೀವಿ ಗೊತ್ತಾ? ಏನೋ ಒಂದು ವ್ಯವಹಾರ ಕೈ ಹಾಕುವಾಗ ಮೊದಲು ನನ್ನ ಬಗ್ಗೆ ನಾನು ಚಿಂತೆ ಮಾಡ್ತೀನಿ. ಏನು ಇದು ನಂಗೆ ಲಾಭ ಇದೆ ಇಲ್ಲೋ ಚಿಂತೆ ಮಾಡ್ತೀರಿಲ್ರಿ? ಏನ್ ಬೇಡ, ಒಂದು ಮೊಬೈಲ್ ಕರೆನ್ಸಿ ಹಾಕುವಾಗಲೂ 100 ಸಲ ವಿಚಾರ ಮಾಡ್ತೀರಿ. ಯಾವ ಪ್ಯಾಕ್ ತಗೊಲಿ, 3 ತಿಂಗಳದ ಹಾಕ್ಸಿರ ಲಾಭನ, 1 ವರ್ಷದ ಹಾಕ್ಸಿರ ಲಾಭನ? ಒಂದು ಮೊಬೈಲ್ ಕರೆನ್ಸಿ ಹಾಕ್ಲಿಕ್ಕೂ ಎಷ್ಟು ಯಾರ ಬಗ್ಗೆ? ನಿನ್ನ ಬಗ್ಗೆ ನೀನ್ ಸೆಂಟರ್ ಆಗಿರ್ತೀಯಲ್ಲ, ಅಂದ್ರೆ ನಿನ್ನ ಕೇಂದ್ರ ಬಿಂದು ಆಗಿ ಇಟ್ಕೊಂಡು ಆಲೋಚನೆ ಮಾಡ್ತಿ, ನನಗೆ ಲಾಭ ಇದೆಯಾ? ಅಥವಾ ಯಾರೊಬ್ರು ಬಿಸ್ನೆಸ್ಸಿಗೆ ಪಾರ್ಟ್ನರ್ ಆಗಿ ಕರೀತಾ ಇದ್ದಾರೆ, ಹಂಗೆ ಹೋಗ್ಬಿಡ್ತೀರಾ? ಹೆಂಗ್ ಹೋಗ್ತೀರಿ? ಮೊದಲು ನನ್ನನ್ನು ಸೆಂಟರ್ ಮಾಡ್ಕೊಂಡು ಹೇಳ್ತೀರಿ, ನನಗೆ ಲಾಭ ಇದೆಯಾ ಇವನ್ ಜೊತೆ ಕೈ ಹಾಕಿದ್ರೆ? ಒಂದ್ ಜಾಗ ತಗೋಬೇಕು, ಏನ್ ಥಿಂಕ್ ಮಾಡ್ತೀರಿ? ಒಂದ್ ಸೈಟ್ ತಗೊಳ್ಳುವಾಗ ಏನ್ ಥಿಂಕ್ ಮಾಡ್ತೀರಿ? ಏನ್ ಮಾಡೋದೇ ಅಲ್ವಾ? ಹಂಗೆ ತಗೊಂಡ್ಬಿಡ್ತೀರಾ? ಏನ್ ಥಿಂಕ್ ಮಾಡ್ತೀರಿ? ಹೇಳ್ರಿ, ಏನ್ ಮಾಡ್ತೀರಿ? ನೋಡ್ರಿ, ಇದು ರೇಡಿಯೋ ಆಗ್ಬಾರ್ದು. ರೇಡಿಯೋ ಅಂದ್ರೆ ಏನು? ಬರೇ ನಾನು ಒದರ್ತಾ ಹೋಗುದು, ನೀವು ಮಾತ್ರ ಕೇಳ್ತಾ ಹೋಗುದು, ಹಂಗ ಆಗ್ಬಾರ್ದು. ನನಗೆ ಅನಿಸ್ಬೇಕು ನಾನು ಹೇಳುದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಒಂದ್ ಸೈಟ್ ಖರೀದಿ ಯಾಕೆ ಮಾಡ್ತೀರಿ? ಫಸ್ಟ್ ಅಲ್ಲ, ಖರೀದಿ ಮಾಡುವಾಗ ಏನ್ ಆಲೋಚಿಸ್ತೀರಿ? ಇದು ನಂಗೆ ಲಾಭನಾ ನಷ್ಟನಾ? ಮಾಡ್ತಿರಿಲ್ಲೋ? ಯಾಕೆ? ಯಾರಿಗೆ ಲಾಭ? ದೇವ್ರಿಗೆ ಅಂತ ವಿಚಾರ ಮಾಡ್ತೀರಾ? ಒಂದ್ ಬಿಸ್ನೆಸ್ ಮಾಡುವಾಗ ದೇವ್ರ ಬಗ್ಗೆ ವಿಚಾರ ಮಾಡ್ತೀರಾ?
ಇಲ್ಲ. ಮೊಬೈಲ್ ಕರೆನ್ಸಿ ಹಾಕುವಾಗ ದೇವ್ರ ಬಗ್ಗೆ ಆಲೋಚನೆ ಮಾಡ್ತೀರಾ? ಇಲ್ಲ. ಯಾಕೆ? ಎಲ್ಲಾದ್ರಲ್ಲಿ ಸೆಂಟ್ರ್ ಯಾರಾಗಿದ್ದಾರೆ? ವಾಕಿಂಗ್ ವಿತ್ ಗಾಡ್ ಅಂದ್ರೆ ಇದಲ್ಲ. ವಾಕಿಂಗ್ ವಿತ್ ಗಾಡ್ ಅಂದ್ರೆ ನಾನೀಗ ಒಂದ್ ಸೈಟ್ ತಗೊಂಡ್ರು ಇದರಿಂದ ದೇವ್ರಿಗೆ ಏನಾದ್ರು ಲಾಭ ಆಗಿದೆಯಾ? ಆಗ್ಬೋದಾ? ಅರ್ಥ ಮಾಡ್ಕೊಡ್ರಿ. ಸೆಂಟ್ರ್ ಅಂದ್ರೆ ದೇವರ, ನಿನ್ನ ಆಲೋಚನೆಯಲ್ಲಿ ದೇವರಿರ್ಬೇಕು, ನೀನ್ ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ದೇವರಿರ್ಬೇಕು, ನೀನ್ ಮಾಡುವ ಆಯ್ಕೆಗಳಲ್ಲಿ ದೇವರಿರ್ಬೇಕು. ಅದಕ್ಕೆ ಸೆಂಟರ್. ಅದು ನೀನ್ ದೇವರೊಟ್ಟಿಗೆ ಅನ್ಯೋನ್ಯತೆವಾಗಿ ನಡೀತಾ ಇದೆಯಾ ಅಂತ. ಈಗ ಹೆಂಡತಿಗೆ ಹೇಳ್ದಂಗೆ ವ್ಯವಹಾರ ಮಾಡ್ತೀರಾ ನೀವು? ಗಂಡೆಗೆ ಹೇಳ್ದಂಗೆ ವ್ಯವಹಾರ ಮಾಡ್ತೀರಾ? ಯಾರಾದ್ರು ಮಾತಾಡ್ರಿ. ಯಾಕೆ ಮಾಡೋದಿಲ್ಲ ಹೇಳ್ರಿ? ಗಂಡ ಹೆಂಡತಿ ನೀವೇನ್ ತಿಳ್ಕೊಂಡು ನಾವೇನೇ ಮಾಡು ನಮ್ಗೆ ಲಾಭ ಆಗ್ಬೇಕನ್ನುವಂಥದ್ದು ಬಹಳ ಜನ ಇದಾರ ಅಂತ ಹೇಳ್ದೆ ಮಾಡೋರು ಯಾರು ಇದ್ದೀರಾ? ಇಲ್ಲಲ್ಲ. ಯಾಕೆ? ನೀವೇನ್ ತಿಳ್ಕೊಂಡಿರ್ತೀರಿ ನಾವೇನೇ ಮಾಡಿದ್ರು ನಮ್ಮಿಬ್ಬರಿಗೆ ಲಾಭನ ನಷ್ಟ ಅಂತ ಡಿಸ್ಕಷನ್ ಮಾಡ್ತೀರಿ. ಅದೇ ದೇವ್ರು ಬಯಸೋದು. ನಿಮ್ಮ ಹೆಂಡತಿ ಗಂಡ ಮಧ್ಯದಲ್ಲಿ ಇರುವಂತ ಸಂಬಂಧಿಗಿಂತಲೂ ಹೆಚ್ಚಾದ ಅನ್ಯೋನ್ಯತೆ ಸಂಬಂಧ ದೇವ್ರು ಬಯಸ್ತಾನೆ. ನೀವು ನನ್ನೊಟ್ಟಿಗೆ ಇಟ್ಕೋಬೇಕು. ಆಗಲೇ ಹಾಡಾಡಿದೆ ನಾವು, ಏನು? ನನ್ನ ಜೀವಿತದ ಭಾಗ ಸ್ವಾಮಿ ಅಂತ. ಅದ್ರೊಳಗಡೆ ಒಂದು ಸ್ಟಾಂಜ ಬಂತೇನಂದ್ರೆ, ಹೆಚ್ಚಾಗಿ ನನ್ನನ್ನು ಪ್ರೀತಿಸಿ ನಿನ್ನ ವಧುವಾಗಿ ನನ್ನನ್ನು ಸ್ವೀಕರಿಸಿದೆ ಅಂತ ಇದೆ. ಹೌದಾ? ವಧು ಅಂದ್ರೆ ಏನು? ಹಾಡಿದ್ರೆ ಎಲ್ಲರೂ ಹಾಡಿದ್ರ? ನಿನ್ನ ವಧುವಾಗಿ ನನ್ನ ಸ್ವೀಕರಿಸಿ ಅರ್ಥ ಏನು? ದೇವರು ನಮ್ಮನ್ನ, ಸಭೆಯನ್ನ ತನ್ನ ಪತ್ನಿಯನ್ನಾಗಿ, ಮೊದಲ ಗಿತ್ತಿಯನ್ನಾಗಿ ಸ್ವೀಕರಿಸಿದ್ದಾರೆ. ಈ ಗಂಡೆ ಗೊತ್ತಿಲ್ಲ ಹೆಂಡತಿ ಮಾಡಿರೋ ವ್ಯವಹಾರ ಚಲೋನಾ? ಅದು ಮಾತಾಡ್ರಿ. ದೇವರು ನಮ್ಮನ್ನ ವಧುವಾಗಿ ಸ್ವೀಕರಿಸಿದ್ದಾರೆ. ಪ್ರಶ್ನೆ, ನಾವು ದೇವರನ್ನ ಪತಿಯಾಗಿ ಸ್ವೀಕರಿಸಿದೀವ? ಮಾತಾಡ್ರಿ. ಇಲ್ಲ. ದೇವರು ನಮ್ಮನ್ನ ವಧುವಾಗಿ ಸ್ವೀಕರಿಸಿದ್ದಾರೆ, ಆದ್ರೆ ನಾವು ದೇವರನ್ನ ಪತಿಯಾಗಿ ಸ್ವೀಕರಿಸಿಲ್ಲ. ಇದಕ್ಕೆ ಏನಂತಾರೆ ಹಾಗಾದ್ರೆ? ಈಗ ಒಂದು ಹುಡುಗಿ ಮದುವೆ ಆಗುವಾಗ ಹುಡುಗ ಹೌದು ಇದು ನನ್ನ ಹೆಂಡತಿ ಅಂತ ಒಪ್ಕೊಂಡ, ಅದೇ ಹೆಂಡತಿ ಒಪ್ಕೋತ ನನ್ನ ಗಂಡ ಅಂತ ಏನಂತ ಕರಿತೀರ? ಆ ಸಂಬಂಧಕ್ಕೆ ಏನ್ ಕರಿತೀರಿ? ಒಂದ್ ಮದುವೆ ಮಾಡ್ತಾ ಇದೀರಿ ಅಂತ ತಿಳ್ಕೊಡ್ರಿ. ಹುಡುಗ ಒಪ್ಕೋತಾ ಇದ್ರು ನನ್ನ ಹೆಂಡತಿ ಅಂತ, ಹುಡುಗಿ ಒಪ್ತಾ ಇಲ್ಲ ನನ್ನ ಗಂಡ ಅಂತ. ಆ ಮದುವೆ ಆಗ್ತದ? ಮಾತಾಡ್ರಿ. ಈಗ ದೇವ್ರು ನಮ್ಮನ್ನು ಸ್ವೀಕರಿಸಾಯ್ತು, ನೀವು ನಮ್ಮ ವಧು ಅಂತ. ಅದ್ರ ಜವಾಬ್ದಾರಿ ನಮ್ದೇನೀಗ? ನಾವು ದೇವರನ್ನ ಸ್ವೀಕರಿಸ್ಬೇಕು. ದೇವರು ನನ್ನ ಪತಿ ಅಂತ. ಸೃಷ್ಟಿಕರ್ತ ನಮ್ಮ ಪತಿ ಆದ ಮೇಲೆ ನಮ್ಮ ಜೀವಿತದ ಕೇಂದ್ರ ಬಿಂದು ಯಾರಾಗ್ಬೇಕು? ಆಗಿದಾರಾ? ಹಾಗಾದ್ರೆ ನಾನು ದೇವರೊಟ್ಟಿಗೆ ಅನ್ಯೋನ್ಯತೆ ನಡೀತಾ ಇಲ್ಲ. ಮೂರನೇದೇನು ಗೊತ್ತಾ? ಅನ್ಯೋನ್ಯತೆವಾಗಿ ನಡೀದಂದ್ರೆ ಪರಿಸ್ಥಿತಿ ಎಂಥದೇ ಆಗಿರ್ಲಿ ಪೂರ್ಣ ಹೃದಯದಿಂದ ದೇವರನ್ನ ನಂಬುವುದು. ಏನ್ ಹೇಳ್ರಿ? ನೋಹನ ಪರಿಸ್ಥಿತಿ ಹೆಂಗಿತ್ತು? ಹಡಗ ಕಟ್ಟ ಅನ್ನುವಾಗ ಹುಚ್ಚಿಡಿದ ಅನ್ಬೋದಿತ್ತು ನಾವು ದೇವರಿಗೆ. ಗಾಡ್ ಆರ್ ಯು ಕ್ರೇಜಿ ಅಂತ ಕೇಳಲಿಲ್ಲ ಅವನು. ದೇವ್ರು ನಿಂಗೆ ಹುಚ್ಚ ಅಂತ ಕೇಳಲಿಲ್ಲ. ಯಾಕೆ? ನಾನು ವಾಸ ಮಾಡೋದೆಲ್ಲಿ? ಮರುಭೂಮಿಯಲ್ಲಿ. ಸಮುದ್ರನೇ ಇಲ್ಲ ಅಲ್ಲಿ. ಅಲ್ಲೇನ್ ಕಟ್ ಅಂತ ಇದ್ದಾರೆ ದೇವರು? ಏನ್ ಕಟ್ ಅಂತಿದ್ದಾರೆ? ನಾವೇ. ದೇವ್ರಿಗೆ ಆರ್ ಯು ಕ್ರೇಜಿ? ಹುಚ್ಚ. ದೇವ್ರಿಗೆ ಮಾತಾಡೋದು ಹುಚ್ಚತನ ಅನ್ಸಿರ್ಬೋದು ಅವನಿಗೆ, ಬಟ್ ಅವನು ಹಂಗೆ ಹೇಳಿಲ್ಲ. ಎಂತ ಪರಿಸ್ಥಿತಿ ಇದ್ರೂ ಸಹ ಪೂರ್ಣ ಹೃದಯದಿಂದ ದೇವರು ಹೇಳೋದನ್ನ ನಂಬುದ. ನಾವು ನಂಬ್ತೇವ? ಹಾಗಾದ್ರೆ ಪಾಸ್ಟರ್ ನಿಮಗ್ ಹುಚ್ಚಿಡ್ದದೆ ದೇವ್ರಿಗೆ ಹುಚ್ಚಿಡ್ದ ಅಂತೀರಿ. ನಿಮ್ಗೆ ಏನಾರು ಈ ಮಾತು ಹೇಳಿದ್ರಿ ಹಡಗ ಕಟ್ಟಂದ್ರೆ? ಹಡಗ ಕೊಟ್ಟು ದೊಡ್ಡ ಮಾತಾಯ್ತ್ರಿ. ಹಡಗ ಕೊಟ್ಟು ಬಹಳ ದೊಡ್ಡದ್ ಮಾತಾಯ್ತು. ಏನಾದ್ರೂ ಒಂದು ದೇವ್ರೊಂದು ದೊಡ್ಡ ಕೆಲಸ ಹೇಳಿ ನಿಮಗೆ, ಇದು ದೇವ್ರು ಹೇಳಕ್ ಸಾಧ್ಯ ಇಲ್ಲ, ಸೈತಾನ್ ಹೇಳ್ತಾನೆ. ನಾವು ಡೌಟ್ ಪಡ್ತೇವೆ, ಈ ಕೆಲಸ ಮಾಡ್ಲೋ ಬೇಡ. ಈಗ ಯಾರಾದ್ರೂ ದೇವ್ರು ನಿಮ್ಮ ನಿಜವಾಗಿ ಹೇಳ್ತೇನೆ, ಮಗನೇ ನಿನ್ನ ಕೆಲಸವನ್ನ ಬಿಟ್ಟು ನನ್ನ ಸೇವೆಗೆ ಬಾ ಅಂತ ಕರೆದ್ರೆ, ಗಾಡ್ ಆರ್ ಯು ಕ್ರೇಜಿ ಕೇಳ್ತೇವಲ್ಲ ನಾವು. ದೇವ್ರು ಹೇಳ್ತಾರೆ, ನಿಂದೆಲ್ಲ ವ್ಯವಹಾರ ಬಿಸ್ನೆಸ್ ಬಿಟ್ಟು ನಿಂದೆಲ್ಲ ಕೆಲಸ ರಿಸೈನ್ ಮಾಡಿ ನನ್ಗೆ ಸೇವೆಗೆ ಬಾ. ಇವತ್ತು ಏನಾದ್ರೂ ದೇವ್ರ ಕನ್ಸಿನಲ್ಲಿ ಬಂದು ಹೇಳೇ ಬಿಟ್ರ ಅಂತ ಹೇಳ್ಕೊಡ್ರಿ. ನಾವ್ ಅನ್ಕೋತೀವಿ ದೇವ್ರು ಬಂದು ಹೇಳಕ್ ಸಾಧ್ಯ ಇಲ್ಲ, ಇದು ದೆವ್ವನೇ ಇರ್ಬೇಕು. ದೇವ್ರು ಎಂದಿಗೂ ಕೆಲಸ ಬಿಡು ಅನ್ನೋದಿಲ್ಲ. ನಮ್ಮ ಮನಸ್ಸು ನಮ್ದು ಹೆಂಗಿದೆ ನೋಡ್ರಿ, ಬರೇ ಡೌಟೇ ನಾವು. ನಿಮ್ಗೆ ಗೊತ್ತಾ, ಇಡೀ ವರ್ಲ್ಡ್ ಅಲ್ಲಿ ಇಂಡಿಯಾದ ಮಾತ್ರ ಬಹಳ ಡೌಟ್ಫುಲ್ ಮನುಷ್ಯರ ಗೊತ್ತಾ ನಿಮ್ಗೆ? ಅನುಮಾನದ ಜನ ಅಂದ್ರೆ ಯಾರೇ ಗೊತ್ತಾ? ಇಂಡಿಯಾದವ್ರು. ಯಾಕೆ ಹೇಳ್ರಿ? ಇಲ್ಲಿ ಬಂದವನು ಅನುಮಾನದ ಮನುಷ್ಯನೇ ಆಗಿದ್ದ, ಸೋಮ. ಗೊತ್ತಾ ನಿಮ್ಗೆ? ನಾನು ಮುಟ್ಟಿ ನೋಡೋದನಕ ನಂಬುದಿಲ್ಲ ಅಂದಿದ್ದ ಅವನು. ಅವನೇ ಬಂದು ಸುವಾರ್ತೆ ಹೇಳ್ದ, ಅದೇ ಸ್ಪಿರಿಟ್ ಬಂತಿಲ್ಲಿ. ನಾವು ಹಂಗೆ ಸ್ವಾಮಿ ಕನಸನಾಗೆಲ್ಲ ಬಂದು ನಡೆಯಂಗಿಲ್ಲ, ಮುಂದೆ ಬಂದು ಹೇಳ್ಬೇಕು.
ನೀನು ವಾಕ್ಯದ ಮೂಲಕ ಹೇಳಿದ್ರೆ ನಾವು ನಂಬುದಿಲ್ಲ. ನೀನ್ ಮುಂದೆ ಬರ್ಬೇಕು ಅಂದಾಗ ಹೇಳೋರು ನಾವು. ಅವ್ನು ಬೆರಳಿಟ್ಟೆ ನೋಡ್ತೀನಂದ, ನೀವ್ ಹಂಗೆ ಹೇಳುದಿಲ್ಲ. ದೇವ್ರೆ, ನೀನ್ ಬರ್ಬೇಕು, ನಿನ್ನನ್ನು ಮುಟ್ಟಬೇಕು, ನೀನ್ ನನ್ನ ಮುಂದೆ ಅದ್ಭುತ ಮಾಡ್ಬೇಕು, ಅವಾಗ ನಂಬೋ. ನಾನು ಪಾಸ್ಟಲ್ ಹೇಳಿದ್ರು ನಂಬುದಿಲ್ಲ. ನಾನು ನಮ್ಮ ಇಂಡಿಯಾದ ಪರಿಸ್ಥಿತಿ ಇದು. ಆದ್ರೆ ಇಸ್ಲಾಂ ಹೇಳಿದ್ರು ಒಂದೇ ಮಾತೇನ್ ಗೊತ್ತಾ? ನೋಡದೆ ನಂಬುವವನು ಧನ್ಯ. ಆಮೇಲೆ ಏನ್ ಓದಿದ್ವಿ ನಾವು? ಇಬ್ರಿ 11:7 ಏನ್ ಓದಿದ್ವಿ? ನೆನಪಿದೆ ಏನಾದ್ರು? ಕಾಣದೇ ಇರುವ ಸಂಗತಿಯನ್ನು, ಅಂದ್ರೆ ನೋಡದೆ, ಜಲಪ್ರಳಯ ನೋಡಿಲ್ಲ, ನೀರ್ ನೋಡಿಲ್ಲ, ಮಳೆನೆ ನೋಡಿಲ್ಲ ಅಂತ ಮನುಷ್ಯ ನಂಬಿ ನಾವೇನ ಕಟ್ಟದ. ಅದು ವಾಕಿಂಗ್ ವಿತ್ ಗಾಡ್, ದೇವರೊಟ್ಟಿಗೆ ನಡೆಯೋದು. 11:7 ಓದ್ಮಾ. ದೈವೋಕ್ತಿಯನ್ನ ಹೊಂದಿ ಇದುವರೆಗೂ ಕಾಣದೇ ಇರುವ ನಾವು ದೈವೋಕ್ತಿಯನ್ನ ನಂಬುದ. ದೈವೋಕ್ತಿ ಅಂದ್ರೆ ಏನ್ ಹೇಳ್ರಿ? ಪ್ರವಾದನೆ ಮಾತು, ದೇವರ ಮಾತು, ದೇವರಿಂದ ಬಂದಂತ ಮಾತು ದೈವೋಕ್ತಿ. ಇದು ನೋಡಿಲ್ಲ ಅವನು. ನೋವನಿಗೆ ಹೇಳ್ತಾ ಇದ್ರೆ ನೀನೊಂದು ನಾವೇನು ಕಟ್ಟು. ನೋಡಿ ನಂಬುವುದೇ ಕಷ್ಟ, ನೋಡದೆ ಹೆಂಗೆ ನಂಬುದೀಗ ಅಂತ ಪರಿಸ್ಥಿತಿಯಲ್ಲಿ ಬೈಬಲ್ ಹೇಳ್ತದೆ ಅವನು ನಂಬಿದ. ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವುದಂದ್ರೇನು? ಎಂಥದೇ ಪರಿಸ್ಥಿತಿ ಇರಲಿ, ಪೂರ್ಣ ಹೃದಯದಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಜೀವಿಸುವುದಕ್ಕೆ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವುದು ಅಂತ ಕರಿತೀವಿ. ಲಾಸ್ಟ್ ಥಿಂಗ್ ಏನ್ ಗೊತ್ತಾ? ದೇವರು ಏನೇ ಹೇಳಿದ್ರು ಅದಕ್ಕೆ ವಿಧೇಯರಾಗುವುದೇ ನಿಜವಾದ ದೇವರೊಟ್ಟಿಗೆ ನಡೆಯುವುದು. ನೋಡ್ರಿ, ವಾಕಿಂಗ್ ವಿತ್ ಗಾಡ್ ಮೀನ್ಸ್ ಫಸ್ಟ್ ಏನು? ಪ್ಲೀಸಿಂಗ್ ಗಾಡ್ ಅಂದ್ರೆ ದೇವರನ್ನ ಮೆಚ್ಚಿಸು. ಎರಡನೇದು ವಾಕಿಂಗ್ ವಿತ್ ಗಾಡ್ ಅಂದ್ರೆ ಏನು? ಕೀಪಿಂಗ್ ಗಾಡ್ ಅಟ್ ದ ಸೆಂಟರ್ ಆಫ್ ಎವ್ರಿಥಿಂಗ್ ಯು ಡೂ. ನೀವೇನೇ ಮಾಡ್ರಿ ಕೇಂದ್ರ ಬಿಂದು ದೇವರಾಗಿರ್ಬೇಕು. ದೇವರಿಗೆ ಆಲೋಚನೆ ಗೊತ್ತಿರ್ಬೇಕು, ದೇವರು ತಿಳಿಸ್ಬೇಕು, ದೇವರ ಚಿತ್ತನ ಅಂತ ತಿಳ್ಕೊಂಡು ಏನೇ ಮಾಡಿದ್ರೆ ನಿಮ್ಮ ಕೇಂದ್ರ ಬಿಂದು ದೇವರಾಗಿರ್ಬೇಕು. ನಾನು ಮಾಡೋದು ದೇವರಿಗೆ ಇಷ್ಟನೋ ಇಲ್ಲೋ. ಮೂರನೇದೇನು? ಟ್ರಸ್ಟಿಂಗ್ ಗಾಡ್ ವಿತ್ ಆಲ್ ಅವರ್ ಹಾರ್ಟ್ಸ್. ಪೂರ್ಣ ಹೃದಯದಿಂದ ದೇವರ ಮೇಲೆ ವಿಶ್ವಾಸ ಮಾಡ್ಬೇಕ್ರಿ, ಎಂತದೇ ಪರಿಸ್ಥಿತಿ ಇರಲಿ. ಅದಕ್ಕೆ ಅಲ್ಲಿ ಬರ್ತದೆ ಜ್ಞಾನೋಕ್ತಿ 3 ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಏನ್ ಮಾಡ್ಬೇಕಂತೆ? ಪೂರ್ಣ ಮನಸ್ಸಿನಿಂದ ದೇವರ ಮೇಲೆ ಭರವಸೆ ಇಡು. ಹಲೋ, ನಾವೇನ್ ಮಾಡ್ತೇವೆ? ನಮಗ್ ದೇವ್ರ ಬುದ್ಧಿ ಬಹಳ ಕೊಟ್ಟಿದಾರಲ್ಲ, ಅದೇ ಸಮಸ್ಯೆ ಆಗಿದೆ. ಟ್ಯಾಲೆಂಟ್ ಬಹಳ ಇದೆ, ನಾವು ಈ ಟ್ಯಾಲೆಂಟ್ ಅನ್ನು ಯೂಸ್ ಮಾಡುದು. ದೇವ್ರು ಹೇಳ್ತಾರೆ ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಬೇಡ, ಇದು ವೇಸ್ಟ್, ಇದು ಲೋಕದ ಜ್ಞಾನ, ಇದು ಲೋಕದಲ್ಲಿ ನೀನು ಏನ್ ಗಳಿಸ್ಲಿಕ್ಕಿದು, ಇದನ್ನ ಜಾಸ್ತಿ ಆಧಾರ ಮಾಡಿಕೊಳ್ಬೇಡ್ರಿ. ಏನ್ ಮಾಡ್ಬೋದೆ? ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಮುಂದೆ ಪ್ಲೀಸ್ ನಾನು ಹೇಳ್ತೇನೆ ನೋಡ್ರಿ, ದಯಮಾಡಿ ನಿಮ್ಮ ಮಾರ್ಗಗಳು ಸರಾಗುವುದ ಅರ್ಥ ಏನು? ನಿಮ್ಮ ಭವಿಷ್ಯವನ್ನ, ನಿಮ್ಮ ಫ್ಯೂಚರ್ ಅನ್ನ ದೇವರು ಸರಿಪಡಿಸಬೇಕಾದ್ರೆ ಸ್ವಬುದ್ಧಿನ ಆಧಾರ ಮಾಡ್ಕೊಂಡು ನಿಲ್ಲಿಸಿ. ನಾನು ಒಂದೇ ಹೇಳ್ತೇನೆ, ಬಹಳ ಜನರಿಗೆ ಸಮಸ್ಯೆ ಏನ್ ಗೊತ್ತಾ? ನನ್ನ ಮೈಂಡ್ ಇಂದನೇ ನಾನು ಸಕ್ಸಸ್ ಹೊಂದ್ತೇನೆ ಅಂತೀರಿ. ಇದು ಬೈಬಲ್ಗೆ ವಿರೋಧ. ನೀವು ಅನ್ಕೋತೀರಿ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಪ್ರಮೋಷನ್ ವಿಲ್ ನಾಟ್ ಕಮ್ ಫ್ರಮ್ ಈಸ್ಟ್ ಆರ್ ವೆಸ್ಟ್, ಬಟ್ ಪ್ರಮೋಷನ್ ವಿಲ್ ಕಮ್ ಫ್ರಮ್ ಗಾಡ್. ಉದ್ಧಾರ ಯಾರಿಂದ ಬರ್ತದೆ? ಮೂಢನಿಂದ ಪಡುವನಿಂದ ಬರೋಲ್ಲ. ಹೌದಾ? ಓಕೆ, ಯೆಹೋಶುವನಿಗೆ ಹೇಳಿದ್ರು, ನಿನ್ನ ಮಾರ್ಗದಲ್ಲೆಲ್ಲ ನೀನ್ ಸಫಲನಾಗ್ತೀಯ, ಸಕ್ಸಸ್ಫುಲ್ ಆಗ್ತೀಯ. ಯಾವಾಗ ಹೇಳಿದ್ರು? ದೇವರ ವಾಕ್ಯವನ್ನ ಹಗಲಿರುಳು ಧ್ಯಾನಿಸಿ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡುವುದಾದ್ರೆ ನೀನು ಕೃತಾರ್ಥನಾಗ್ತೀಯಾ, ನಿನ್ನ ಕೈ ಹಾಕುವ ಕೆಲಸದಲ್ಲಿ ಸಫಲನಾಗ್ತೀಯ. ನಿನ್ನ ಫ್ಯೂಚರ್ ಅನ್ನ ದೇವರು ಸರಿಪಡಿಸಬೇಕಾದ್ರೆ ದೇವರಿಗೆ ದೇವರ ಮೇಲೆ ಭರವಸೆ ಇರು, ಪೂರ್ತಿ ದೇವರ ಮೇಲೆ ಡಿಪೆಂಡ್ ಆಗ್ಬೇಕು. ನೆಕ್ಸ್ಟ್ ಹೇಳ್ತದೆ ಲಿಸ್ನಿಂಗ್ ಟು ಗಾಡ್ ಅಂಡ್ ಅಗ್ರಿಯಿಂಗ್. ಅಗ್ರಿ ಅಂದ್ರೆ ದೇವರು ಏನ್ ಹೇಳಿದ್ರು ಅದಕ್ಕೆ ಸಮ್ಮತಿಸ್ಬೇಕು. ದೇವರೊಟ್ಟಿಗೆ ವಾದ ಮಾಡ್ಬೇಡ್ರಿ. ಬಹಳ ಜನರ ಸಮಸ್ಯೆ ಏನ್ ಗೊತ್ತಾ? ಕಾಂಟ್ರವರ್ಸಿ ಜಾಸ್ತಿ. ಕಾಂಟ್ರವರ್ಸಿ ಅಂದ್ರೆ ಏನ? ಫಾಸ್ಟ್ ನೀವು ಹೇಳಿದ ವಾಕ್ಯ ತಪ್ಪು, ಬೈಬಲ್ ಅಲ್ಲಿ ಹಿಂಗ್ ಬರ್ದಿಲ್ಲ, ಈ ತರ ಅದಲ್ಲ. ಕಾಂಟ್ರವರ್ಸಿ ಮಾಡ್ಬೇಡ್ರಿ. ದೇವರ ಆತ್ಮ ನಿಮ್ಗೆ ಏನ್ ಹೇಳ್ತಾನೆ ಅದಕ್ಕೆ ಒಬೆ ಆಗ್ರಿ. ಅಂದ್ರೆ ಅದಕ್ಕೆ ಒಪ್ಕೊಂಡು, ಒಬೆ ಅಂದ್ರೆ ಏನ್ ಗೊತ್ತಾ?
ವಿಧೇಯರಾಗ್ರಿ. ಏನ್ ಹೇಳ್ರಿ? ಏನಾಗ್ಬೇಕು? ನೀವು ಅವಿಧೇಯರಾಗುವುದಕ್ಕೆ ಅರ್ಥ ಏನ್ ಗೊತ್ತಾ? ಇಲ್ಲಿ ಬರ್ದಿದೆ ನೋಡಿ, ಹೋದ್ರಿ. Disobedience shows you know better than God. ಅಂದ್ರೆ ಏನ್ ಗೊತ್ತಾ? ನೀನ್ ದೇವರಿಗೆ ಅವಿಧೇಯನಾಗೋದಕ್ಕೆ ಅರ್ಥ ಏನಂದ್ರೆ ನಿನ್ಗೆ ದೇವರಿಗಿಂತ ಜಾಸ್ತಿ ಗೊತ್ತಿದೆ ಅಂತ. ಯಾರಿಗಾರು ಇದೆಯಾ ದೇವರಿಗಿಂತ ಜಾಸ್ತಿ ಗೊತ್ತಿದ್ದವ್ರು ಇದ್ದೀರಾ? ದೇವರಿಗಿಂತ ಜಾಸ್ತಿ ಗೊತ್ತಿಲ್ಲ ಆದ್ರೂ ದೇವರಿಗೆ ಅವಿಧೇಯರಾಗ, ದೇವರಿಗೆ ಪ್ರಶ್ನೆ ಮಾಡುದು. ಅಲ್ರಿ ಸ್ವಾಮಿ ಹಡಗ ಕಟ್ಟಂತೀರಿ, ಬುದ್ಧಿಗಿದ್ದಿದೆ ನಿನ್ಗೆ? ಅದು ಎಂತ ಟೈಮಲ್ಲಿ ಹೇಳ್ತಾ ಇದೀವಿ? ಇದು ಮಳೆನೇ ನೋಡಿಲ್ಲ ನಾವ್, ಎಷ್ಟು ವರ್ಷ ಆಯ್ತು. ಅಂತ ಪ್ರದೇಶದಲ್ಲಿ ನಮ್ಮನ್ನಿಟ್ಟು ನೀನೇನ್ ಹೇಳ್ತಿದ್ದೆ? ಜಲಪ್ರಳಯ ಮಾಡ್ತೇನಂತ. ನಿಮಗೆ ಗೊತ್ತಾ, ನೋಹ ಇರುವುದಕ್ಕೂ ಸಮುದ್ರ ಇರುವುದಕ್ಕೂ 120 ಮೈಲ್ಸ್ ಇತ್ತಂತೆ. ನೋಹ ವಾಸಿಸುವಂತ ಸ್ಥಳಕ್ಕೂ ಕರಾವಳಿ ಭಾಗಕ್ಕೂ 120 ಮೈಲ್ಸ್ ಅಂದ್ರೆ ಏನ್ ಗೊತ್ತಾ? 1 ಮೈಲ್ ಈಸ್ ಈಕ್ವಲ್ ಟು ಹೌ ಮೆನಿ ಕಿಲೋಮೀಟರ್ಸ್? ಆಲ್ಮೋಸ್ಟ್ 1.25 ಕಿಲೋಮೀಟರ್ ಆಗ್ತದೆ. 120 ಮೈಲ್ ಅಂದ್ರೆ ಉದಾಹರಣೆ ತಿಳ್ಕೊಡ್ರಿ, ಕಾರವಾರ ಎಲ್ಲಿದೆ, ಗದಗ ಎಲ್ಲಿದೆ? ಗದಗಿಗೂ ಕಾರವಾರಿಗಿರುವಂತ ಅಂತರ. ಗದಗ ಅಂದ್ರೆ ಗೊತ್ತಲ್ಲ, ಹುಬ್ಳಿಯಿಂದ 50 ಕಿಲೋಮೀಟರ್. ಗದಗಿನಾಗಿದ್ದವರಿಗೆ ಸುನಾಮಿ ಆಗ್ತಂದ್ರೆ ಏನಂತಾರ ಅವರು? ಈ ಗದಗಿನಾಗಿದ್ದವ್ರಿಗೆ ಹೋಗಿ ಸುನಾಮಿ ಆಗ್ತದ ನಾಳೆ ಎಚ್ಚರಿಕೆ ಬಂದ್ರೆ ಏನಂತಾರ ಅವ್ರು? ಹೊಡಿತಾರ ಇಲ್ಲ ನಿಮಗೆ? ಯಾಕೆ? ಅಲ್ಲಪ್ಪ, ಕಾರವಾರದವ್ರಿಗೆ ಹೋಗಿ ಹೇಳಿದ್ರೆ ಒಂದ್ ಮಾತು, ನೀನ್ ಗದಗಿನಾಗಿದ್ರೆ ಸುನಾಮಿ ಆಗ್ತದೆ ಅಂತೀರಿ, ಸಮುದ್ರನೇ ಎಲ್ಲಿಲ್ಲಿ? ಹಂಗೆ ಆಯ್ತಿದ್ದು ಪರಿಸ್ಥಿತಿ. ದೇವ್ರು ಹೇಳ್ತಾ ಇದ್ರೆ ಹಡಗ ಕಟ್ಟು. ಹಡಗ ಎಲ್ಲಿ ಕಟ್ತಾರ್ರಿ? ಸಮುದ್ರ ಪಕ್ಕದಾಗ ಹಡಗ ಕಟ್ತಾನೆ. ದೇವ್ರು ಹೇಳ್ತಾರದು ಎಲ್ಲಿ? ಗದಗಿನ ಕಟ್ಟಂತ, ಹುಬ್ಳಿಯಲ್ಲಿ ಕಟ್ಟಂತಾರೆ. ಏನ್ ಅನ್ಸುದು ಹೇಳ್ರಿ ಜನರಿಗೆ? ವಿಧೇಯ ಆಗ್ತೀರಾ ನೀವು ಹಂಗ ಹೇಳಿದ್ರೆ? ಆಗ್ತೀರೇನ್ರಿ? ಯಾಕೆ? ನಿಮ್ಗೆ ದೇವ್ರಿಗಿಂತ ಜಾಸ್ತಿ ಗೊತ್ತಿದೆ. ನಿಮ್ಗೆ ಗೊತ್ತಿದೆ ಸಮುದ್ರ ಹುಬ್ಳ್ಯಾಗಿದೆ, ಹುಬ್ಳ್ಯಾಗಿಲ್ಲ ಅಂತ. ದೇವ್ರಿಗೆ ಗೊತ್ತಿಲ್ಲ. ದೇವ್ರಿಗೆ ಸಮುದ್ರ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದನ್ನ ಹೇಳ್ತೀರಿ ನೀವು. ದೇವ್ರಿಗೆ ಗೊತ್ತಿಲ್ವಾ ಸಮುದ್ರ ಇದೆ? ಸಮುದ್ರ ಉಂಟು ಮಾಡಿದಾರೆ ಯಾರು? ದೇವರಿಗೆ ಪ್ರಶ್ನೆ ಮಾಡ್ತೇವೆ ನಾವು. ಅವಿಧೇಯತೆ ಅಂದ್ರೆ ಅರ್ಥ ದೇವರಿಗೆ ನಾವು ಪ್ರಶ್ನೆ ಮಾಡ್ತೇವೆ. ಬಟ್ ನೋಹ ಹಂಗ ಮಾಡ್ಲಿಲ್ಲ. ನೋಹನಿಗೆ ಹೇಳಿದ್ರು ನೀನ್ ನಾವೇನ ಕಟ್ಟು. ನೋಹ ಏನು ಆಲೋಚನೆ ಮಾಡದೆ ನಾವೇನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಾವು ನೋಡ್ತೇವೆ ಈಗ ಮತ್ತೆ 6:13 ಬರೋಣ, ನಾನು ಬೇರೆ ಕಡೆ ಹೋಗೋದು ಬೇಡ. ಸೊ ಇಲ್ಲಿ ನಾವು ನೋಡ್ತೇವೆ ದೇವರು ನೋಹನಿಗೆ 13ನೇ ಅಧ್ಯಾಯಕ್ಕೆ, ಹೌದ್ರಿ 13ನೇ ವಚನ, 6:13. ಆಗ ದೇವರು ಅವನಿಗೆ ಎಲ್ಲಾ ದೇವಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಎಸ್, ಮೂಲಕವೂ ಅವರ ಅನ್ಯಾಯದಿಂದ ತಪ್ಪಿಯದೆ ನಾನು ಅವರಿಗೆ ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸುತ್ತಿದ್ದೇನೆ. ಈಗ ತುಲಾಯಿಗಳಿಂದ ನಾವೇನು ಮಾಡಿಕೊ, ಅದರಲ್ಲಿ ತುಂಬಾ ಕೋಣೆಗಳು ಇರಬೇಕು. ಬೆಳಕು ಹೊರತು ರಾಳವನ್ನು ಹಚ್ಚು. ನೀನು ಅದನ್ನು ಮಾಡಬೇಕಾದ ವಿಧಾನ ಹೇಗಿದ್ದರೆ ಅದು 300 ಮೊಳ ಉದ್ದವು, 50 ಮೊಳ ಅಗಲವು, 30 ಮೊಳ ಎತ್ತರವು ಉಳ್ಳದಾಗಿರಬೇಕು. ಎಸ್, ಅರ್ಥ ಮಾಡ್ಕೊಡ್ರಿ. ಎಷ್ಟು ಉದ್ದ ಇರ್ಬೇಕಂತೆ? 300 ಮೊಳ. ಎಷ್ಟು ಅಗಲ ಇರಬೇಕು? 50 ಮೊಳ. ಎಷ್ಟು ಎತ್ತರ ಇರಬೇಕು? ಓಕೆ, ನಿಮಗೆ ಮೊಳ ಗಿಳ ಅಂದ್ರೆ ಅರ್ಥ ಆಗುದಿಲ್ಲ. ಫೂಟ್ ಅಂದ್ರೆ ಗೊತ್ತಾಗ್ತದಲ್ಲ? ಫೂಟ್ ಮೇಲೆ ನಾನು ಅಳತೆ ಮಾಡಿದೆ ನೋಡಿ. ಸೈಜ್ ಆಫ್ ದ ಬೋಟ್. ದೇವ್ರು ಹೇಳ್ತಾರೆ 450 ಫೀಟ್ ಉದ್ದ ಕಟ್ಟು. ಎಷ್ಟು ಉದ್ದ? 450 ಫೀಟ್. ಎಷ್ಟ್ರಿ? ಈ ಚರ್ಚ್ ಇಲ್ಲಿಂದ ಅಲ್ಲಿಗೆ 40 ಫೀಟ್ ಇದೆ. ಎಷ್ಟಿದೆ ರೀ? ಈ ಗೋಡೆಯಿಂದ ಆ ಗೋಡೆಗೆ ಮಟ್ಟ ಎಷ್ಟು ಫೀಟ್ ಇದೆ? 40 ಅಡಿ ಇದೆ. ಇಂಥದ್ದು ಎಷ್ಟು ಉದ್ದ ಆಗ್ಬೇಕು ಹಡಗ? 450 ಅಂದ್ರೆ ಇದ್ರ 10 ಪಟ್ಟು ಉದ್ದ ಇರಬೇಕು. ಅರ್ಥ ಆಯ್ತಾ? ಹಡಗ ಈ ಚರ್ಚೆ ದೊಡ್ಡದಂತೇವ್ ನಾವು. ಆ ಹಡಗ ಎಷ್ಟು ದೊಡ್ಡದಿರ್ಬೇಕಿತ್ತು? ಉದ್ದ 450 ಅಡಿ, ಆಗಲ್ಲ 75 ಫೀಟ್. ಇದು ಬರೇ ಇರುವುದು 30 ಫೀಟ್. ಎಷ್ಟು? ಇದು 30 ಫೀಟು ಅಂದ್ರೆ ಇದ್ರ 2.5 ಅಷ್ಟು, 75 ಫೀಟು ಆಗಲ್ಲ. ಎತ್ತರ ಎಷ್ಟಿರ್ಬೇಕು? ಇದು 10 ಫೀಟ್ ಆಗಲ್ಲ ಎತ್ತರ ಇದೆ. 45 ಅಂದ್ರೆ 4ಕ್ಕಿಂತ ಹೆಚ್ಚು ಪಟ್ಟು ಎಷ್ಟಿರ್ಬೇಕು? ಎತ್ತರ ಇರಬೇಕು. ಅದನ್ನ ಯಾರು ಕಟ್ಟಬೇಕೀಗ? ನೋಹ ಕಟ್ಟಬೇಕು. ಅದ್ರ ಒಳಗಡೆ ಕೆಪಾಸಿಟಿ ಎಷ್ಟು ಜನರಿಗೆ ಗೊತ್ತಾ? 8 ಜನರು ಇರ್ತಾರೆ. 17,500 ಪಕ್ಷಿಗಳು. ಎಷ್ಟು? ಅದ್ರ ಒಳಗಡೆ 26,000 ಎನಿಮಲ್ಸ್, ಪ್ರಾಣಿಗಳು. ಎಷ್ಟು? 26,000 ಎನಿಮಲ್ಸ್. ನೆಕ್ಸ್ಟ್ 20 lakh
ಇನ್ಸೆಕ್ಟ್ಸ್ ಅಂದ್ರೆ ಕ್ರಿಮಿಗಳು, 20 ಲಕ್ಷ ಕ್ರಿಮಿಗಳು. ಈಗ ಏನು ಕಾಣ್ತಿಲ್ಲ ಹುಳ, ಅವೆಲ್ಲ ಇದ್ವು ಅಲ್ಲಿ. ಇಂಡಿಯಾದಾಗಿರುವಂಥದ್ದು, ಅಮೆರಿಕದಾಗಿರುವಂಥದ್ದು, ಎಲ್ಲಾ ದೇಶದಾಗಿರುವಂಥ ಹುಳಗಳು ಅಲ್ಲಿದ್ವು. ಎಷ್ಟು? 20 ಲಕ್ಷಕ್ಕಿಂತ ಹೆಚ್ಚಿನ ಹುಳಗಳು ಅಲ್ಲಿದ್ವು. ಎದುರಾಗ್ರಿ ಇಷ್ಟು ಜನರಿಗೆ ಸ್ಥಳ ಹಿಡಿಯುವಂತ ಒಂದು ನಾವೇನ ಕಟ್ಟಬೇಕಾಗಿತ್ತು. ಯಾರು? ನೋಹ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಆ ಒಂದು ನಾವೇ ಕಟ್ಟಲಿಕ್ಕೆ 120 ವರ್ಷ ಬೇಕಾಯ್ತು. ಎಷ್ಟ್ರಿ? ಇಮ್ಯಾಜಿನ್ ಮಾಡ್ರಿ, ಅಂದ್ರೆ ಕಲ್ಪನೆ ಮಾಡ್ರಿ, ಒಬ್ಬ ವ್ಯಕ್ತಿ 120 ವರ್ಷ ನಂಬಿಕೆಯಿಂದ ಇರ್ಲಿಕ್ಕೆ ಸಾಧ್ಯನಾ? ಒಬ್ಬ ವ್ಯಕ್ತಿ 120 ವರ್ಷ ದೇವರಿಗೆ ವಿಧೇಯನಾಗ್ಲಿಕ್ಕೆ ಸಾಧ್ಯನಾ? ನೋಹ ಅಂದ್ರೆ ಸುಮ್ಮನೆ ಏನೋ ತಿಳ್ಕೊಂಡ್ಬಿಡ್ತೇವೆ ನಾವು. 120 years ದೇವರಿಗೆ ಡಿಸ್ಒಬೆ ಅಂದ್ರೆ ಅವಿಧೇಯನಾಗ್ಲಿಲ್ಲ ಅವನು. ನಮ್ಮ ವಯಸ್ಸು ಎಷ್ಟೀಗ? 30, 40, 50, 60. ಎಷ್ಟು ಸಾರಿ ಅವಿಧೇಯರಾಗಿವೆ ದೇವರಿಗೆ? ಲೆಕ್ಕನೇ ಇಲ್ಲ. 120 ವರ್ಷ ದೇವರ ಮಾತಿಗೆ ಅವನು ವಿಧೇಯನಾಗಿ ಅದನ್ನೇ ಮಾಡ್ತಾ ಬಂದ. ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಸುಮ್ಮನೆ ದೇವರು ನೋಹನ ಜೊತೆ ಮಾತಾಡಕ್ ಸಾಧ್ಯನಾ? ನಾವು 1 ವರ್ಷ ಏನೇ ಕಷ್ಟ, 1 ತಿಂಗಳು ಬಂದ್ರೆ ಮುಗಿದು ಸತ್ತೇ ಹೋಗ್ತೇವೆ ನಾವು. ನಮ್ಗೆ ಬಂದ್ಬಿಟ್ಟಿದೆ ಎಲ್ಲಾ ಕಷ್ಟ ಅನ್ನೋರ್ಗೈತೆ. 120 ವರ್ಷ ರೀ, ಒಬ್ಬನೇ. ಅಕ್ಕಪಕ್ಕದವರೆಲ್ಲ ನೋಡಿ ನಗ್ತಾ ಇದ್ದಾರೆ, ಗೇಲಿ ಮಾಡ್ತಾ ಇದ್ದಾರೆ. ಅಂಥವ್ರ ಮಧ್ಯದಲ್ಲಿ ನೀವು ಮನೆ ಕಟ್ಟಕ್ಕಾಗುದಿಲ್ಲ ನಿಮಗೆ. ಅಕ್ಕಪಕ್ಕದ್ರು ವಿರೋಧ ಮಾಡಿದ್ರೆ ಒಂದು ಮನೆ ಕಟ್ಟಂಗಿಲ್ಲ ನೀವು. ಇಡೀ ಲೋಕ, ಇಡೀ ಜಗತ್ತೇ ವಿರೋಧ ಮಾಡ್ತಾ ಇದೆ. ಒಬ್ಬ ಮಾತ್ರ ದೇವರ ಮಾತಿಗೆ ವಿಧೇಯನಾಗಿ ಹಡಗ ಕಟ್ತಾ ಇದೆ. 120 years, 120 ವರ್ಷ ಒಂದು ಹಡಗ ಕಟ್ಟಿದ. ನೋಡ್ರಿ, ವಿಧೇಯತೆ ಅಂದ್ರೆ ಏನ್ ಗೊತ್ತಾ? ನೆಕ್ಸ್ಟ್ ಇದೆ, ಓದ್ರಿ 22ನೇ ವಚನಕ್ಕೆ ಬರ್ರಿ. 6:22. ಏನ್ ಮಾಡ್ದ ನೋಹ? ದೇವ್ರು ಹೇಳಿದ್ರಲ್ಲ ಇದನ್ನ ಕಟ್ಟ ಅಂತ. 22ನೇ ವಚನದಲ್ಲಿ ಏನ್ ಮಾಡ್ದ ನೋಡ್ರಿ. ಏನ್ ಮಾಡ್ದ ಅಂತಾರಿ? ದೇವರು ಆಜ್ಞಾಪಿಸಿದಂತೆಯೇ ನೋಹ ಮಾಡಿದ. ಅಂದ್ರೆ ಪರಿಪೂರ್ಣವಾಗಿ ದೇವರು ಮಾಡಿದ್ದ, ಹೇಳಿದ್ದನ್ನ ಮಾಡಿ ಮುಗಿಸಿದ. ಇಲ್ಲಿ ನಾವು ನೋಡ್ತೇವೆ 7ನೇ ಅಧ್ಯಾಯ 8ನೇ ವಚನ ಓದ್ರಿ. ದೇವರು ನೋಹನಿಗೆ ಅಪ್ಪಣೆ ಕೊಟ್ಟಂತೆ ಶುದ್ಧ ಪಶುಗಳಲ್ಲಿಯೂ ಪಕ್ಷಿಗಳಲ್ಲಿಯೂ ಕ್ರಿಮಿಕೀಟಗಳಲ್ಲಿಯೂ ಗಂಡು ಹೆಣ್ಣು ಜೋಡಿ ಜೋಡಿಯಾಗಿ ಬಂದು ನೋಹನ ಬಳಿಗೆ ನಾವೆಯಲ್ಲಿ ಸೇರಿದವು. ಅರ್ಥ ಮಾಡ್ಕೊಡ್ರಿ, ಇದು ಓದ್ತಾ ಹೋದ್ರೆ ಬಹಳ ಇನ್ನೂ ತುಂಬಾ ವಿಷಯಗಳಾಗತ್ತೆ, ಬಟ್ ಇವೆಲ್ಲ ಓದ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ನಾವು ನೋಡ್ತೇವೆ 7ನೇ ಅಧ್ಯಾಯದ 5ನೇ ವಚನ ಓದ್ರಿ. ಯೆಹೋವನು ಆಜ್ಞಾಪಿಸಿದ್ದನ್ನೆಲ್ಲ ನೋಹನು ಮಾಡಿದನು. 22ನೇ ವಚನ ಹೇಳ್ತದೆ ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನೆ ಮಾಡಿದನು. 7:5 ಹೇಳ್ತದೆ ದೇವರು ಆಜ್ಞಾಪಿಸಿದ್ದನ್ನೆಲ್ಲ ನೋಹ ಮಾಡಿದನು. ಎಷ್ಟು ವರ್ಷ ಮಾಡಿದ? 120 years ಒಂದು ಆಜ್ಞೆಯನ್ನು ತಪ್ಪಲಿಲ್ಲ. ಅಂದ್ರೆ 120 ವರ್ಷ ದೇವರ ಒಂದು ಮಾತಿಗೂ ಅವಿಧೇಯನಾಗ್ಲಿಲ್ಲಂತೆ. 120 ವರ್ಷ ದೇವರಿಗೆ ವಿರೋಧವಾಗಿ ಜೀವಿಸ್ಲಿಲ್ಲ ಅಂತೆ. 120 ವರ್ಷ ರೀ. ಅರ್ಥ ಮಾಡ್ಕೊಡ್ರಿ, ನಮ್ಮ ಆಯುಷ್ಯ ಅಷ್ಟಿಲ್ಲ. ನಾವೇನ್ ಮಾಡ್ತೇವೆ? ಸೋಮವಾರ ಇದ್ದಂಗೆ ಮಂಗಳವಾರ ಇರುವುದಿಲ್ಲ, ಮಂಗಳವಾರ ಇದ್ದಂಗೆ ಬುಧವಾರ ಇರುವುದಿಲ್ಲ, ಇವತ್ತು ಆಡಿದ ಮಾತು ನಾಳೆ ಇರುವುದಿಲ್ಲ. ನಾನು ಯಾವಾಗ ಹೇಳಿದೆ ಪಾಸ್ಟರ್ ಅಂತೀರಲ್ಲ. ನೋಡ್ರಿ, ನೀವು ಇಮ್ಯಾಜಿನ್ ಮಾಡ್ರಿ, ಇವತ್ತಿದ್ದಂಗೆ ನೀವು ಮುಂದಿನವ್ರು ಇರ್ತೀರಾ? ನಿಮ್ ಮಾತು ಇರ್ತದ? ಏನೋ ಫ್ಲೋದಾಗ ಹೇಳಿಬಿಟ್ಟಿರಿ, ಅದನ್ನೇ ನೀವು ನಂಬಿರಲ್ಲ ಅಂತೀರಿ. ನಮ್ಗೆ ಏನೋ ಬಾಯ್ ತಪ್ಪ ಹೇಳಿದಿರಿಪ್ಪ. ಯಥಾರ್ಥತೆ ಇಲ್ಲ ನಮ್ಮ ಮಾತಲ್ಲಿ. ಯಥಾರ್ಥತೆ ಇರ್ಬೇಕು. ಯಥಾರ್ಥತೆ ಅಂದ್ರೆ ಏನು? ಇಂಟಿಗ್ರಿಟಿ. ನೋಹ 120 ವರ್ಷನೂ ಯಥಾರ್ಥನಾಗಿದ್ದ. ಅಂದ್ರೆ ಏನು ಗೊತ್ತಾ? ಮಾತು ತಪ್ಪಲಿಲ್ಲ. ಬೀಯಿಂಗ್ ಅ ಸೇಮ್ ಪರ್ಸನ್ ಇನ್ ಪ್ರೈವೇಟ್ ಲೈಫ್ ಆಸ್ ವೆಲ್ ಆಸ್ ಇನ್ ಪಬ್ಲಿಕ್ ಲೈಫ್. ಇದಕ್ಕೆ ಇಂಟಿಗ್ರಿಟಿ ಅಂತಾರೆ. ಏನ್ ಹೇಳ್ರಿ? ಇಂಟಿಗ್ರಿಟಿ, ಯಥಾರ್ಥತೆಗೆ ವೈಯಕ್ತಿಕನಾಗಿದ್ದಾಗಲೂ ಒಂದೇ ಮನುಷ್ಯನಾಗಿರ್ತಾನೆ, ಜನರ ಮುದ್ದೆ ಇದ್ದುವಾಗಲೂ ಒಂದೇ ಮನುಷ್ಯನಾಗಿರ್ತಾನೆ. ನನ್ನ ದೇವರು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ಮುಂದೆ ಇರ್ತಾನೆ. ಇದೆಯಾ? ನಾವು ನಿನ್ನೆ ಇದ್ದ ಹಾಗೆ, ಈಗ ನನ್ನ ದೇವರು ನಿನ್ನೆ ಇದ್ದ ಹಾಗೆ ಇವತ್ತಿದ್ದಾನೆ ಅಂತ ನಾವು ಹೇಳ್ತೇವೆ. ಬಟ್ ನನ್ನ ದೇವ್ರ ಬಗ್ಗೆ ನಾನು ಇಟ್ಕೊಡ್ರಿ, ನಮ್ಮನ್ನ ಹಾಕೊಡ್ರಿ. ನಾನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದೇನೆ, ಮುಂದೆಯೂ ಇರ್ತೇನೆ ಅನ್ನೋರ್ ಕೈ ಇರ್ತೀರಿ. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ವರ್ತನೆ
ಏಸು ಬರೋ ತನಕ ಹಿಂಗೆ ಇರ್ತದೆ ಪಾಸ್ಟ್ರೆ. ನಾನು ಯಾರ ಬಗ್ಗೆನೂ ಚಾಡಿ ಹೇಳೋದಿಲ್ಲ, ನಾನು ಯಾರ ಬಗ್ಗೆನೂ ಮಾತಾಡೋದಿಲ್ಲ, ನಾನು ಒಬ್ಬರಿಗೆ ಬೈಯೋದಿಲ್ಲ, ಒಬ್ಬರ ಬಗ್ಗೆ ಕೈತನ ಇಟ್ಕೊಳ್ಳೋದಿಲ್ಲ. ಇವತ್ತಿದ್ದಂಗೆ ನಾಳೆ ಇರ್ತೇನೆ. 120 ವರ್ಷ ರೀ ದೇವರೊಟ್ಟಿಗೆ ಅನ್ಯೋನ್ಯತೆಯಿಂದ ನಡೆದಂತ ಬರ್ತದೆ. ಬಟ್ ನಾವೇನ್ ಮಾಡ್ತೇವೆ ಅಂದ್ರೆ, ನೋಹ ದೇವರು ಆಜ್ಞಾಪಿಸಿದ್ದೆನ್ನೆಲ್ಲ ಮಾಡದಂತೆ ನಾವು ಮಾಡ್ತೇವೆ. ದೇವರು ಆಜ್ಞಾಪಿಸಿದ್ದೆಲ್ಲದ್ರಲ್ಲೂ ಸ್ವಲ್ಪ ಮಾಡ್ತೇವೆ. ದೇವರು 100 ಹೇಳಿದ್ರೆ ಅದ್ರ 2 ಮಾಡ್ತೇವೆ. ನಾ ದೇವರು ಹೇಳಿದ್ ಮಾಡಿದೆ. 100 ಹೇಳಿದ್ರೆ 100 ಮಾಡ್ತೇವೆ. ನಾವೇನ್ ಮಾಡ್ತೇವೆ, ಯಾವ್ದು ಈಸಿ ಅದನ್ನ ಬೇಗ ಮಾಡ್ತೇವೆ, ಯಾವ್ದು ಕಷ್ಟ ಅದನ್ನ ಮಾಡೋದೇ ಇಲ್ಲ. ದೇವರು ಅವನಿಗೆ 100 ಅಲ್ಲ 1000 ಹೇಳಿದ್ರು 1000 ಸಂಗತಿಗಳನ್ನ ಅವನು ಮಾಡ್ದ. ದೇವರು ಆಜ್ಞಾಪಿಸಿದ್ದನ್ನೆಲ್ಲ ಆತನು ಮಾಡ್ದ. ನಾವು ದೇವರೊಟ್ಟಿಗೆ ನಡೀತಾ ಇದ್ದೇವೆ ಅದ ಅರ್ಥನೇ ನಾನು ದೇವರಿಗೆ ಏನಾಗ್ತಾ ಇದ್ದೇನೆ, ವಿಧೇಯನಾಗ್ತಾ ಇದ್ದೇನೆ. ಯಾರು ದೇವರನ್ನ ಜೊತೆಗೆ ನಡೀತಾರೋ ಅವರು ದೇವರಿಗೆ ವಿಧೇಯರಾಗೋದಕ್ಕೆ ಅವ್ರಿಗೆ ಏನಾಗುತ್ತೆ, ಖುಷಿ ಆಗ್ತದೆ. ಬಟ್ ಬಹಳ ಜನರಿಗೆ ಕಿರಿಕಿರಿ ಆಗ್ತದೆ ದೇವರ ವಿಧೇಯ ಆಗೋದು. ಕಿರಿಕಿರಿ, ದೇವರ ಆಜ್ಞೆಗಳನ್ನ ಅನುಸರಿಸೋದು ಕಿರಿಕಿರಿ. ಯಾಕೆ? ಅವರು ದೇವರೊಟ್ಟಿಗೆ ನಡೀತಾ ಇಲ್ಲ. ನೋಡ್ರಿ, ಅಪ್ಪ ಅಮ್ಮನ ಪ್ರೀತಿಸೋರು ಮಕ್ಕಳು ಅಪ್ಪ ಅಮ್ಮ ಮಾತು ಕೇಳ್ತಾರೆ. ಅಪ್ಪ ಅಮ್ಮನ ಗೌರವಿಸದೇ ಇರೋರ್ಗೆ ಅಪ್ಪ ಅಮ್ಮನ ಮಾತು ಕಿರಿಕಿರಿ ಆಗ್ತದೆ. ಆಗ್ತದ? ನಮ್ಮಪ್ಪ ಬರೀ ಇದನ್ನೇ ಹೇಳ್ತಾನೆ, ಕಿರಿಕಿರಿ ಆಗ್ತದೆ ಬುದ್ಧಿ ಹೇಳುವಾಗ. ಯಾವಾಗ ಕಿರಿಕಿರಿ ಆಗ್ತದೆ? ನಿಮ್ಮ ಮಕ್ಕಳೊಟ್ಟಿಗೆ ನಿಮ್ದು ಅನ್ಯೋನ್ಯತೆ ಸರಿ ಇಲ್ದಾಗ. ಬಟ್ ನಿಮ್ಮ ಅನ್ಯೋನ್ಯತೆ ನಿಮ್ಮ ಮಕ್ಕಳೊಟ್ಟಿಗೆ ಚಲೋ ಇದ್ದಾಗ ನೀವು ಏನೇ ಬುದ್ಧಿ ಹೇಳಿದ್ರೆ ಅವ್ರು ಪ್ರೀತಿಯಿಂದ ಮಾಡ್ತಾರೆ. ಸೇಮ್ ಅಪ್ಪ ಅಲ್ಲಿದ್ದಾನೆ, ಅವಂದು ನಂದು ಸಂಬಂಧ ಸರಿ ಇದ್ರೆ ನಾವೇನ್ ಮಾಡ್ತೇವೆ, ಆತನ ಹೇಳಿದ್ದನ್ನೆಲ್ಲ ಪ್ರೀತಿಯಿಂದ ಮಾಡ್ತೇವೆ. ಕೆಲವು ಮಾತು ಬಹಳ ಕಿರಿಕಿರಿ ಆಗ್ತದೆ ನಮಗೆ. ಏನ್ ಫಾಸ್ಟ್ ಸುವಾರ್ತೆ ಹೇಳಕ್ ಹೋಗಂತೀರಿ ಮಠ ಮಠ ಬಿಸಿಲಾಗೆ. ಚರ್ಚಿಗೆ ಬಾ ಅಂತೀರಿ, ರಾತ್ರಿ ಹೊತ್ತು ಸರ್ವತ್ತಿಗೆ 10 ಗಂಟೆಗೆ ಚರ್ಚಿಗೆ ಕರಿತೀರಿ, ರಾತ್ರಿ ಪ್ರೇಯರಿಗೆ ಮಲಗೋ ಟೈಮು ಕಿರಿಕಿರಿ ಆಗ್ತದೆ. ಯಾಕೆ ಹೇಳ್ರಿ, ಇಲ್ಲಿ ಬರ್ತಾ ಇರೋದು ಪಾಸ್ಟರ್ಗಾಗಿ ಪ್ರೇಯರ್ ಮಾಡಕ್ ನೀವು, ಹೌದಲ್ಲ? ಯಾರಿಗಾಗಿ ಪ್ರೇಯರ್ ಮಾಡಕ್ ಬರ್ತಾ ಇದ್ದೇವೆ? ನಮಗೆ ಕೊಟ್ಟ ಪ್ರಾಂತ್ಯಕ್ಕಾಗಿ, ನಮಗೆ ಕೊಟ್ಟ ಸಭೆಗಾಗಿ, ನಮಗೆ ಕೊಟ್ಟ ಕುಟುಂಬಗಳಿಗಾಗಿ ಪ್ರಾರ್ಥಿಸ್ತೇವೆ. ಯೇಸುಸ್ವಾಮಿ ಹೇಳಿದ್ರು, ಒಂದು ದಿನವಾದ್ರೂ ಒಂದು ಗಳಿಗೆ ಆದ್ರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರ ಅಂತ ಹೇಳ್ಯಾರ. ನಾವು ಹೇಳ್ತೇವೆ, ಒಂದು ತಿಂಗಳಲ್ಲಿ ಒಮ್ಮೆ ಆದ್ರೂ ಎಚ್ಚರವಾಗಿದ್ದು ಪ್ರಾರ್ಥಿಸಲಾರ. ಕಿರಿಕಿರಿ ಆಗ್ತದೆ ಕೆಲವು ಸಾರಿ. ಬಟ್ ದೇವರನ್ನ ಪ್ರೀತಿಸೋರು ಬಹಳ ಪ್ರೀತಿಯಿಂದ ಮಾಡ್ತಾರೆ. ಓಕೆ, ನಾನು ಇದನ್ನೆಲ್ಲ ಹೇಳಿ ಮುಗಿಸ್ತೇನೆ. ನೋಹನ ಬಗ್ಗೆ ಹೇಳ್ತೇನೆ. ನೋಹ ಕೇವಲ ದೇವರು ಹೇಳಿದ್ದನ್ನ ಬರೀ ಹಡಗ ಕಟ್ಟಲಿಲ್ಲ. ದೇವರು ಅದ್ರ ಜೊತೆಯಾಗಿ ಏನ್ ಮಾಡ್ತಾ ಇದ್ದ ಅಂದ್ರೆ, ಜನರಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದ. ಏನ್ ಮಾಡ್ತಾ ಇದ್ದ? 1 ಪೇತ್ರ 3ನೇ ಅಧ್ಯಾಯ 20ನೇ ವಚನ. ಒಂದ್ ಸೈಡ್ ನೋಹ ಹಡಗ ಕಟ್ತಾ ಇದ್ದಾನೆ, ಮತ್ತೊಂದ್ ಸೈಡ್ ಏನ್ ಮಾಡ್ತಾ ಇದ್ದಾನೆ ನೋಡ್ರಿ. ದೇವರು ವೇಟ್ ಮಾಡ್ತಾ ಇದ್ದಾನೆ, ಯಾರನ್ನೂ ನಾಶ ಮಾಡ್ತಾ ಇಲ್ಲ. 120 ವರ್ಷ ಟೈಮ್ ಇದೆ. ಎದಕ್ಕೆ? ದೇವ್ರ ಕಡೆ ತಿರ್ಕೊಳ್ಳಕ್ಕೆ. ಓಕೆ, ಹಲೋ, ಏನ್ ಮಾಡ್ತಾ ಇದ್ದಾನೆ ನೋಹ? ಒಂದ್ ಸೈಡ್ ಹಡಗ ಕಟ್ತಾ ಇದ್ದಾನೆ. ಹಡಗ ಕೆಲಸ ಮುಗಿದ ತಕ್ಷಣ ಸಂಜೆಗೆ ಹೋಗಿ ಏನ್ ಮಾಡ್ತಾ ಇದ್ದಾನೆ? ಜನರಿಗೆ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾನೆ. ಏನಂತ ನೋಡ್ರಿ, ಅವನ ಸುವಾರ್ತೆ ಇಷ್ಟು 3 ಪದ ಇತ್ತಂತ. ಏನು? ಮಳೆ ಬರ್ತದೆ, ಜಲಪ್ರಳಯ ಆಗ್ತದೆ, ದೇವ್ರ ಕಡೆ. ಇಷ್ಟೇ ಏನ್ರಿ? ಮಳೆ ಬರ್ತದೆ, ಜಲಪ್ರಳಯ ಆಗ್ತದೆ, ದೇವ್ರ ಕಡೆ ತಿರುಗಿಕೊಡಿ. ಇಷ್ಟೇ ಅವನ ಸುವಾರ್ತೆ. ಇದನ್ನ ಹೇಳೋದರೆಲ್ಲ ಏನ್ ಮಾಡ್ತಾ ಇದ್ರು ಗೊತ್ತಾ? ಅವ್ನು ನೋಡಿ, ಗೇಲಿ ಈ ಮನುಷ್ಯನ. ಆದ್ರೆ ನೆಕ್ಸ್ಟ್ ವಚನ ಹೋದ್ರೆ 2 ಪೇತ್ರ 2:5 ಆತನು ಭಕ್ತಿಹೀನರಾದ ಪುರಾತನ ಲೋಕವನ್ನ ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನ ಬರ ಮಾಡಿದ. ಆದರೆ ಸುನೀತಿಯನ್ನು ಸಾರುವನಾಗಿದ್ದ, ಅಂದ್ರೆ ಸುನೀತಿ ಅಂದ್ರೆ ಸುವಾರ್ತೆಯನ್ನು ಸಾರುವಂತ ವ್ಯಕ್ತಿ ಆಗಿದ್ದ ನೋಹ ಅವನೊಂದಿಗೆ ಬೇರೆ 7 ಮಂದಿಯನ್ನ ಉಳಿಸಿದ್ರು. ಅಲೋ, ಅಂದ್ರೆ ಏನು? ಉಳಿದಂತ 7 ಮಂದಿ ಯಾರು? ಅವನ ಹೆಂಡತಿ, ಮಕ್ಕಳು, ಸೊಸೆಯರು. ಯಾರು? ಅವನ ಹೆಂಡತಿ, ಮಕ್ಕಳು, ಸೊಸೆಯರು. ಒಂದ್ ಹೆಂಡತಿ, 3 ಮಕ್ಕಳು, 3 ಸೊಸೆಯರನ್ನ ಉಳಿಸಿದ. ಯಾಕೆ ಉಳಿಸಿದ ಅಂದ್ರೆ ಅವ್ರಿಗೆ ಸುವಾರ್ತೆ ಸಾರದ 120 ವರ್ಷ ಅವರು ದೇವರ ಕಡೆಗೆ ತಿರುಗಿಕೊಂಡ್ರು. ಬಟ್ ಉಳಿದವ್ರು ಯಾರು ದೇವರ ಕಡೆಗೆ ತಿರುಗಿಕೊಳ್ಳಿಲ್ಲ. ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಅವನು ಕೆಲಸ ಮಾಡ್ದ, ಜನರಿಗೆ ಸಾಕ್ಷಿಯಾಗಿದ್ದ. ಹಿ ವರ್ಕ್ಡ್ ಅಂಡ್ ವಿಟ್ನೆಸ್ಡ್ ಅಂತ ಇಂಗ್ಲಿಷ್ ಅಲ್ಲಿ ಬರ್ತದೆ. ಹಿ ವರ್ಕ್ ಅಂಡ್ ವಿಟ್ನೆಸ್, ಕೆಲಸ ಮಾಡ್ತೆ ಜನರಿಗೆ ಸಾಕ್ಷಿ ಆದ. ಅಲ್ಲಿ ನಾವು ನೋಡ್ತೇವೆ,
ಪ್ರತಿದಿನ ಕೆಲಸ ಮಾಡಿ ಸಂಜೆ ಆದಾಗ ಹೋಗಿ ಜನರಿಗೆ ಸುವಾರ್ತೆ ಸಾರ್ತಾ ಇದ್ದ. ದೇವರ ಕೋಪ ಬಂದಿದೆ, ಮಳೆ ಬರ್ತದೆ, ಮಳೆ ಬಂದ ಮೇಲೆ ಇಡೀ ಲೋಕಕ್ಕೆ ಜಲಪ್ರಳಯ ಆಗ್ತದೆ. ಆದ್ರೆ ನೀವು ಮಾತ್ರ ದೇವರನ್ನ ನಂಬಿ ಹಡಗದಲ್ಲಿ ಬರ್ರಿ, ನಾನು ಹಡಗ ಕಟ್ತಾ ಇದ್ದೇನೆ. ಯಾರು ಈತನ ಮಾತನ್ನು ನಂಬೋದಿಲ್ಲ ಪ್ರಿಯರೇ, ಯಾರು ಈತನ ಮಾತು ನಂಬೋದಿಲ್ಲ. ಬಟ್ ದೀರ್ಘಕಾಲವಾದ ಮೇಲೆ, 120 ವರ್ಷವಾದ ಮೇಲೆ, ತನ್ನ ಕುಟುಂಬವನ್ನ ರಕ್ಷಿಸಿದ ಮೇಲೆ ಒಂದು ದಿನ ಬಂತು, ಟಪ್ ಟಪ್ ಸೌಂಡ್ ಸ್ಟಾರ್ಟ್ ಆಯ್ತು. ಸಣ್ಣದಾದ ಮಳೆ ಸ್ಟಾರ್ಟ್ ಆಯ್ತು, ಮೋಡಗಳು ಸ್ಟಾರ್ಟ್ ಆಯ್ತು, ಮಿಂಚುಗಳು ಸ್ಟಾರ್ಟ್ ಆಯ್ತು. ಆಗ ನೋಹ ತನ್ನ ಕುಟುಂಬದವರು ಎಲ್ಲರನ್ನ ನಾವೇ ಒಳಗಡೆ ಕಳ್ಕೊತಾನೆ. ದೇವರು ಆಜ್ಞಾಪಿಸಿದಂತ ಎಲ್ಲ ಕ್ರಿಮಿ, ಕೀಟ, ಪಶು ಪಕ್ಷಿಗಳನ್ನ ಒಳಗಡೆ ಕರ್ಕೊತಾನೆ. ಆದ್ರೆ ಯಾರು ದೇವರಿಗೆ ಅವಿಧೇಯರಾಗಿ, ಯಾರು ದೇವರ ಮಾತನ್ನ ಕೇಳದೆ, ದೇವರ ಸುವಾರ್ತೆಯನ್ನ ನಂಬದೆ ಹೋದ್ರು, ಬೈಬಲ್ ಹೇಳ್ತದೆ ಅವರೆಲ್ಲರಿಗೋಸ್ಕರ ಆ ಬಾಗಿಲು ಮುಚ್ಚಲ್ಪಡುತ್ತೆ. ಯಾವುದು? ನಾವೆಯ ಬಾಗಿಲು. ಆದ್ರೆ ನಾವು ನೋಡ್ತೇವೆ 120 ವರ್ಷದ ನಂತರ ನೋಹ ತನ್ನ ಕುಟುಂಬದ ರಕ್ಷಣೆಗಾಗಿ ಒಂದು ನಾವೆನ ಕಟ್ಟ. ಪ್ರಿಯರೇ, ನಾನು ಹೇಳ್ತಿರೋದು ಅರ್ಥ ಗೊತ್ತಾ? ಇವತ್ತು ನಾವು ನಮ್ಮ ಕುಟುಂಬಗಳಲ್ಲಿ ನೋಹಗಳಾಗಿದ್ದೇವೆ. ನಮ್ಮ ಕುಟುಂಬವನ್ನ ರಕ್ಷಿಸುವ ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಆ ನಾವೇ ಯಾರಂದ್ರೆ ಯೇಸು ಸ್ವಾಮಿ. ಆ ನಾವೇ ಒಳಗಡೆ ನಮ್ಮ ಸಂಬಂಧಿಕರನ್ನ ಕರ್ಕೊಂಬರೋ ಜವಾಬ್ದಾರಿ ನಮ್ದಿದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಿದೆ, ದೇವರ ಬರೋಣ ನೋಹನ ಕಾಲದ ದಿನದಲ್ಲಿ ಇದ್ದಂಗಿತ್ತು. ಜನರು ಮದುವೆ ಮಾಡ್ತಿರ್ತಾರೆ, ಕುಡಿತಿರ್ತಾರೆ, ಮನೆ ಕಟ್ತಿರ್ತಾರೆ, ಮಾರ್ತಿರ್ತಾರೆ. ಆದ್ರೆ ಅಂಥದೇ ಟೈಮಲ್ಲಿ ದೇವರ ಬರೋಣ ಬರ್ತಾರೆ. ಇವತ್ತು ನೀವು ನೋಹನ ಸ್ಥಾನದಲ್ಲಿದ್ದೀರಿ, ಆದ್ರೆ ನಾವು ನೋಹನ ಸ್ಥಾನದಲ್ಲಿದ್ದು ದೇವರಿಗೆ ಯಥಾರ್ಥರಾಗಬೇಕು, ದೇವರಿಗೆ ಭಯ ಪಡೋರಾಗಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ವಿಧೇಯರಾಗಬೇಕು. ಸೊ ದೇವರು ನಾವು ನೋಡ್ತೇವೆ, ಆತನ ವಿಧೇಯತೆ ಪರಿಪೂರ್ಣವಾಯಿತು. ವಿಧೇಯತೆ ಅಂದ್ರೆ ದೇವರು ಹೇಳಿದ್ದೀನಿ ಎಲ್ಲ ಮಾಡೋದು, ಏನೋ 1-2 ಮಾಡೋದಲ್ಲ. ದೇವ್ರು ಏನ್ ಹೇಳ್ತಾನೆ ಎಲ್ಲಾ ಕೆಲಸವನ್ನ ಮಾಡೋದೇ ನಿಜವಾದ ವಿಧೇಯತೆ. ಬಟ್ ನಾವೇನ್ ಹೇಳ್ತೇವೆ, ಈಸಿ ಆಗೋದನ್ನ ಮಾಡ್ತೇವೆ, ಕಷ್ಟವಾಗೋದನ್ನ ಬಿಡ್ತೇವೆ. ಇದು ದೇವರಿಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಇವತ್ತು ದೇವರು ನಮ್ಮ ಸಂಗಡ ಮಾತನಾಡಿದ್ದಾರೆ. 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ನಾವೇನ ಕಚ್ಚಿದ. ಹೆಂಗೆ ಕಟ್ಟದ? ದೇವರಿಗೆ ಭಯಭಕ್ತಿಯಿಂದ ನಾವೇನ ಕಟ್ಟದ. ದೇವರು ಅವನಿಗೆ ಕೊಟ್ಟಂತ ಆ ಮಾತುಗಳು, ನೋವನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನ ಹೊಂದಿ ಭಯಭಕ್ತಿ ಉಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನ ಕಟ್ಟಿ ಸಿದ್ಧ ಮಾಡಿದ. ಯಾರ ಸಂರಕ್ಷಣೆಗೋಸ್ಕರ? ಇವತ್ತು ನಿಮ್ಮ ಮನೆಯವರ ಸಂರಕ್ಷಣೆಗಾಗಿ ನೀವೇನ್ ಮಾಡ್ಬೇಕೀಗ? ಭಯಭಕ್ತಿ ಉಳ್ಳವರಾಗಿ. ದೇವರು ಕಾಣದೇ ಇರುವಂತ ದೈವೋಕ್ತಿಯನ್ನು ನಿಮಗೂ ಕೊಟ್ಟಿದ್ದಾರೆ. ಏನು? ನೋಹನಿಗೆ ಹೇಳಿದ್ರು ಮಳೆ ಬರ್ತದೆ, ಬಟ್ ದೇವ್ರು ನಿಂಗೆ ಮಳೆ ಬರ್ತದೆ ಅಂತ ಹೇಳಿಲ್ಲ, ನಾನೇ ಬರ್ತೇನೆ ಅಂತ ಹೇಳಿದಾರ. ನಾನೇ ಬರ್ತೇನೆ. ನೋಹ ಹೇಗೆ ನಂಬಿದನೋ ಹಾಗೆ ನೀವು ಅದನ್ನ ನಂಬಿ. ಕಾಣದೇ ಇರುವಂತ ದೈವೋಕ್ತಿ ಏನು? ನಾನು ಬೇಗನೆ ಬರುತ್ತೇನೆ, ಲೋಕಕ್ಕೆ ನ್ಯಾಯವನ್ನು ತೀರಿಸ್ತೇನೆ. ಆದ್ರೆ ಯಾರ್ಯಾರು ನಂಬಿ ಸಿದ್ಧವಾಗಿದ್ದಾರೋ ಅವರೆಲ್ಲರೂ ನಾನು ಕರ್ಕೊಂಡು ಹೋಗ್ತೇನೆ. ಸೊ ನಿನ್ನ ಕುಟುಂಬವನ್ನು ಸಂರಕ್ಷಿಸುವ ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ನೀವು ಭಯಭಕ್ತಿ ಉಳ್ಳವರಾಗಿ, ದೇವರಿಗೆ ವಿಧೇಯರಾಗಿ, ನಿಮ್ಮ ಈ ಲೋಕದವರ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆದ್ರೆ ಲೋಕದವರ ಗುಣಗಳನ್ನು ನಾವು ಅನುಸರಿಸದೆ ತಪ್ಪಿಲ್ಲದವರಾಗಿ ಜೀವಿಸೋಣ. ಆಗ ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕೆ. ಓಕೆ, ಸೊ ನಾವೆಲ್ಲ ನಿಂತುಕೊಂಡು ಪ್ರಾರ್ಥನೆ ಮಾಡಿ.